ಗುಡ್ ಈವ್ನಿಂಗ್ ಮಾಸ್ಟರ್ಸ್. ವೆಲ್ಕಮ್ ಟು ಜೈ ಹೋಮ್ ಮೆಡಿಟೇಷನ್. ನಾನು ಶಾಂತಲಾ, ಮೈಸೂರಿನಿಂದ. ನಾವು ಈ ಹಿಂದೆ ಎಲ್ಲ ವೀಕ್ಲಿ ಒನ್ಸ್ ಹೆಲ್ತ್ ಟಿಪ್ಸ್ ಬಗ್ಗೆ ಮಾತಾಡ್ತಾ ಇದ್ವಿ. ಸೊ ಈ ಸರಿ ನನಗೆ ಆಗ್ಲೇನೆ ಸುಮಾರು ಜನ ಈ ಚಳಿಗಾಲ ಬಂದಾಗಿಂದನೂ ಎಷ್ಟೋ ಜನ ಮೆಸೇಜ್ ಮಾಡ್ತಾ ಇದ್ದೀರಾ, ಮೈಕೈ ನೋವುಗಳಿಗೆ ಚಳಿಗಾಲದಲ್ಲಿ ಇನ್ನೂ ಜಾಸ್ತಿ ಆಗ್ತಾ ಇದೆ. ನಾವೆಷ್ಟು ಧ್ಯಾನ ಮಾಡ್ತಾ ಇದ್ದೀವಿ ಅಂದ್ರೂ ಮೈಕೈ ನೋವು ಇನ್ನ ಜಾಸ್ತಿ ಆಗ್ತಾ ಇದೆ. ಕೆಲವರಂತೂ ತುಂಬಾ ಜನನೇ ಆತರ ಮೆಸೇಜ್ ಮಾಡ್ತಾ ಇದ್ದೀರಾ. ಅದ್ರ ಬಗ್ಗೆ ಸ್ವಲ್ಪ ನಮಗೆ ಏನಾದ್ರು ಟಿಪ್ಸ್ ಹೇಳಿ ಅಂತ ಮೆಸೇಜ್ ಮಾಡ್ತಾ ಇದ್ದೀರಾ. ಸೊ ಹಾಗಾಗಿ ಹೇಗೂ ತುಂಬಾ ದಿನ ಆಗಿತ್ತು ಅಂತ ಇವತ್ತು ನಾನು ಈ ಟಾಪಿಕ್ ನ ತಗೊಂಡಿದ್ದೀನಿ. ಮೈಕೈ ನೋವುಗಳು ಬಂದಾಗ ಏನ್ ಮಾಡ್ಬೇಕು ಅನ್ನೋಂತ ಒಂದು ಪ್ರಾಬ್ಲಮ್ಗೆ ನಾವಿವತ್ತು ಕೆಲವೊಂದು ಟಿಪ್ಸ್ ನ ನೋಡೋಣ. ಸೊ ಈ ಮೈಕೈ ನೋವು ಅನ್ನೋದು ಯಾರ್ಯಾರಿಗೆ ಬರುತ್ತೆ ಅಂತ ನೋಡಿದಾಗ ಈಗಂತೂ ವಯಸ್ಸಿನ ಸಂಬಂಧವೇ ಇಲ್ಲ, ಎಲ್ಲರಿಗೂ ಬರ್ತಾ ಇದೆ. ಮುಂಚೆ ಅಂದ್ರೆ ಒಂದ್ ಎಬೋ 50 ಎಬೋ 60 ಈ ತರ ಇರೋರಿಗಷ್ಟೇ ಬರ್ತಾ ಇತ್ತು. ಆದ್ರೆ ಈಗೇನಾಗ್ತಾ ಇದೆ, ಇವಾಗಿನ ಒಂದು ಲೈಫ್ ಸ್ಟೈಲ್ ಅಂತ ನಾವ್ ಹೇಳ್ಬೋದು, ಅಥವಾ ನಾವು ತಿನ್ನುವಂತ ಆಹಾರದಲ್ಲಿ ಯಾವುದೇ ರೀತಿ ಸತ್ವ ಇಲ್ಲದೆ ಇರಬಹುದು, ಅದು ಒಂದು ಕಾರಣ ಆಗಿರಬಹುದು. ಈ ತರ ನಾನಾ ರೀತಿ ಕಾರಣಗಳಿಂದ ಎಷ್ಟೋ ಜನಗಳು ಈ ಮೈಕೈ ನೋವುಗಳಿಂದ ಬಳಲ್ತಾನೆ ಇದ್ದಾರೆ. ಸೊ ಇದನ್ನ ನೋಡಿದಾಗ ಮೇನ್ ರೀಸನ್ ಏನು, ಈ ಮೈಕೈ ನೋವಿಂದ ಬಳಲೋದಕ್ಕೆ ಮೇನ್ ಏನ್ ಕಾರಣ ಅಂತಂದಾಗ ನಮ್ಮ ಬೋನ್ಸ್ ಗಟ್ಟಿ ಇಲ್ಲದೆ ಇರಬಹುದು ಒಂದು ಕಾರಣ. ಸೊ ಈ ಬೋನ್ಸ್ ಗಟ್ಟಿ ಇಲ್ಲ ಅಂತಂದ್ರೆ ಯಾಕೆ ಗಟ್ಟಿ ಇಲ್ಲ ಅಂದ ತಕ್ಷಣ ಎಲ್ರಿಗೂ ನಮ್ಗೆ ಏನ್ ಗೊತ್ತಾಗುತ್ತೆ, ಯಾಕೆ ಗಟ್ಟಿ ಇಲ್ಲ ಅಂದ್ರೆ ಕ್ಯಾಲ್ಸಿಯಂ ಕಡಿಮೆ ಇದೆ, ಕ್ಯಾಲ್ಸಿಯಂ ಡೆಫಿಷಿಯನ್ಸಿ ಇದೆ, ಅದಕ್ಕೆ ಬೋನ್ಸ್ ಎಲ್ಲ ಗಟ್ಟಿ ಇರಲ್ಲ, ಹಾಗಾಗಿ ಈ ಮೈಕೈ ನೋವು ಬರುತ್ತೆ ಅನ್ನೋದು ನಮ್ಗೆಲ್ಲ ಗೊತ್ತಿದೆ. ಸೊ ಈ ತರ ಇದ್ದಾಗ ನಾವು ಏನೇನ್ ಮಾಡ್ಬೇಕು ಅಂದ್ರೆ, ಈ ಕ್ಯಾಲ್ಸಿಯಂ ಇರುವಂತ ಆಹಾರ ತಿನ್ಬೇಕು ನಮಗ್ ಗೊತ್ತು, ಆದ್ರೆ ಯಾವ ತರ ತಿನ್ಬೇಕು, ಯಾವ ಟೈಮಲ್ಲಿ ತಿನ್ಬೇಕು, ಎಷ್ಟು ತಿನ್ಬೇಕು, ಯಾವ ಏಜ್ ಅವ್ರು ಎಷ್ಟು ತಿನ್ಬೇಕು, ಇದು ಎಲ್ಲರಿಗೂ ಇನ್ನೂ ಸಂಶಯ ಬರುತ್ತೆ. ಯಾಕೆ ಅಂತಂದ್ರೆ ಕೆಲವರೆಲ್ಲ ಅಂತಾರೆ ಕ್ಯಾಲ್ಸಿಯಂ ಜಾಸ್ತಿ ಆಗ್ಬಿಟ್ರೆ ಇನ್ನ ಬೇರೆ ಬೇರೆ ತರ ಪ್ರಾಬ್ಲಮ್ಸ್ ಸ್ಟಾರ್ಟ್ ಆಗುತ್ತೆ, ಕಿಡ್ನಿ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ಬೋದು, ಇಲ್ಲ ವೆಯ್ಟ್ ಜಾಸ್ತಿ ಆಗ್ತಾರೆ, ಇನ್ನು ನೋವುಗಳೆಲ್ಲ ಅಂದ್ರೆ ಎಲ್ಲ ಪಾರ್ಟ್ಸ್ ಒಂಥರ ಟೈಟ್ನೆಸ್ ಸ್ಟಿಫ್ನೆಸ್ ಆಗುತ್ತೆ ಅಂತ ಕೆಲವರು ಹೇಳ್ತಾರೆ. ಸೊ ಈ ತರದೆಲ್ಲ ಅನುಮಾನ ಇದ್ದಾಗ ಎಷ್ಟೋ ಜನಕ್ಕೆ ಎಷ್ಟು ತಗೋಬೇಕು, ಕೆಲವರು ಡಾಕ್ಟರ್ ಹತ್ರ ಹೋದ್ರೆ ಅವರು ಪ್ರಿಸ್ಕ್ರಿಪ್ಷನ್ ಕೊಡ್ತಾರೆ, ಅಂದ್ರೆ ಈ ತರ ಸಪ್ಲಿಮೆಂಟ್ಸ್ ತಗೊಳ್ಳಿ ಅಂತ. ಅದು ಕೆಲವರಿಗೆ ತಗೊಳಕ್ ಇಷ್ಟ, ಕೆಲವರಿಗೆ ತಗೊಳಕ್ಕೆ ಇಷ್ಟ ಇಲ್ಲ, ಈ ತರ ಎಲ್ಲ ಗೊಂದಲಗಳು ಇದೆ. ಸೊ ಇದೆಲ್ಲ ನಾವು ನೋಡಿದಾಗ ನಿಜವಾಗ್ಲೂ ನಂಬಲ್ಲ, ಧ್ಯಾನದಲ್ಲಿ ನಾವು ಈ ಎಲ್ಲಾ ಡಿಫಿಷಿಯನ್ಸಿನೂ ಸರಿ ಮಾಡ್ಕೋಬಹುದು. ಫಾರ್ ಎಕ್ಸಾಂಪಲ್ ನಾನು ಹಿಂದೆನೂ ಹೇಳಿದ್ದೆ, ಹಿಮೋಗ್ಲೋಬಿನ್ ಕಡಿಮೆ ಇದ್ರು ಸರಿ, ಅಥವಾ ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಮಿನರಲ್ಸ್, ಯಾವುದೇ ರೀತಿ ಮಿನರಲ್ಸ್ ನಮ್ಮ ಬಾಡಿಗೆ ಬೇಕಾಗಿರುವಂತಹದ್ದು ಕಡಿಮೆ ಇದ್ರೂ ಸಹ ನಾವು ಧ್ಯಾನ ಮಾಡ್ತಾ ಬಂದಾಗ ಅದೆಲ್ಲ ನಮಗೆ ನ್ಯಾಚುರಲ್ ಆಗೇನೆ ಇನ್ಕ್ರೀಸ್ ಆಗ್ತಾ ಬರುತ್ತೆ. ಇನ್ಕ್ರೀಸ್ ಅಂದ್ರೆ ಎಷ್ಟು ಬೇಕೋ ಅಷ್ಟು ಮೇಂಟೈನ್ ಆಗ್ತಾ ಹೋಗುತ್ತೆ. ಅದೇನೇ ಇರ್ಬೋದು, ಅಂದ್ರೆ ನಮ್ಮ ಬಾಡಿಗೆ ಬೇಕಾಗಿರುವಂತಹ ವಿಟಮಿನ್ಸು, ಮಿನರಲ್ಸು, ಬೇಕಾಗಿರುವಂತಹ ನ್ಯೂಟ್ರಿಯೆಂಟ್ಸು ಎಲ್ಲಾನು ಸಾಕಷ್ಟು ಅದಕ್ಕದೇ ಸರಿಯಾಗ್ತಾ ಬರುತ್ತೆ. ಆದ್ರೂ ಕೆಲವರು ಅಂದ್ರೆ ಅಷ್ಟು ಸಾಧನೆ ಮಾಡಕ್ಕೆ ಎಷ್ಟೋ ಜನಕ್ಕೆ ಆಗಲ್ಲ, ಅಂದ್ರೆ ಆಗ್ತಾನೂ ಇಲ್ಲ. ಎಷ್ಟೋ ಜನ ಕಂಟಿನ್ಯೂ ಆಗಿ ಅದನ್ನ ಸಾಧನೆ ಮಾಡ್ತಾ ಇಲ್ಲ. ಸಾಧನೆ ಮಾಡ್ತಾ ಇದ್ರೆ ಗ್ಯಾರಂಟಿ ಈ ತರ ಎಲ್ಲಾ ನೋವುಗಳಿಂದನೂ ನಮಗೆ ಮುಕ್ತಿ ಸಿಗತ್ತೆ. ಸರಿ, ನಮಗ್ ಆಗ್ತಾ ಇಲ್ಲ ಮೇಡಮ್, ಎಷ್ಟು ದಿನದಿಂದ ಮಾಡ್ತಾ ಇದೀವಿ ನಮಗ್ ಆಗ್ತಾ ಇಲ್ಲ ಅಂತ ಹೇಳೋದ್ರಿಂದ ನಾನು ಕೆಲವೊಂದು ಆಹಾರದಲ್ಲಿನೂ ಅಥವಾ ನಮ್ಮ ಡೈಲಿ ಆಕ್ಟಿವಿಟೀಸು ಯಾವ ತರ ಚೇಂಜ್ ಮಾಡ್ಕೋಬಹುದು ಅನ್ನೋದನ್ನ ಕೆಲವೊಂದು ಟಿಪ್ಸ್ ನಾನು ಇವಾಗ ಕೊಡ್ತೀನಿ. ಸೊ ಈ ಎಲ್ಲಾ ಮಾಡೋ ಮುಂಚೆ ನಾವು ಧ್ಯಾನನಾಗ್ಲಿ ಅಥವಾ ನಾನೀಗ ಏನ್ ಹೇಳ್ತೀನೋ ಅದೆಲ್ಲ ಫಾಲೋ ಮಾಡೋದ್ರಿಂದನೂ ಮೇನ್ ಏನು ಸಾಧನೆ, ಇನ್ನೊಂದೇನು ನಂಬಿಕೆ, ಇನ್ನೊಂದೇನು ಕಾನ್ಫಿಡೆನ್ಸು, ಇನ್ನೊಂದು ಪಾಸಿಟಿವ್ ಆಗಿರೋದು. ಇದಿಷ್ಟುನು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನಾವ್ ಏನೇ ಕೆಲಸ ಮಾಡ್ಲಿ ಇದಿಷ್ಟು ತುಂಬಾ ಇಂಪಾರ್ಟೆಂಟು. ಇದೆಲ್ಲದನ್ನು ನಾವು ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಮೇನ್ ಕಾನ್ಫಿಡೆನ್ಸ್, ನನಗೆ ಸರಿ ಆಗೇ ಆಗುತ್ತೆ. ಪಾಸಿಟಿವ್ ಅಫರ್ಮೇಶನ್ಸು ಹೇಳ್ಕೊಂತಾನೆ ಇರ್ಬೇಕು, ಇಲ್ಲ ನಾನು ಆಕ್ಟಿವ್ ಆಗಿದ್ದೀನಿ, ನನ್ನ ಬಾಡಿ ನನಗೆ ಎಲ್ಲದಕ್ಕೂ ಸಹಕರಿಸ್ತಾ ಇದೆ, ಈ ತರ ನಾವು ಪಾಸಿಟಿವ್ ಆಗಿ ಹೇಳ್ಕೊಂಡಾಗ ಎಲ್ಲಾ ನೋವುಗಳನ್ನು ಕಡಿಮೆ ಆಗ್ತಾ ಬರುತ್ತೆ. ನಾನು ಈ ಹಿಂದೆ ಕ್ಲಾಸಸ್ ಅಲ್ಲೂ, ಮೊನ್ನೆ ಸಂಕಲ್ಪ ಶಕ್ತಿ ಕ್ಲಾಸಲ್ಲೂ ಹೇಳಿದ್ದೆ, ಯಾರು ಏನಾರು ಹೇಗಿದ್ದೀರಾ, ನಿಮ್ ನೋವು ಹೇಗಿದೆ ಅಂತ ತಕ್ಷಣ ಅಯ್ಯೋ ಹಾಳಾದ್ದು ಇನ್ನ ಕಡಿಮೆ ಆಗಿಲ್ಲ, ಈ ಮಾತನ್ನ ಹೇಳ್ಬೇಡಿ. ಇಲ್ಲ, ನಾನು ಚೆನ್ನಾಗ್ ಆಗ್ತಾ ಇದ್ದೀನಿ, ನನ್ನ ನೋವುಗಳೆಲ್ಲ ಕಡಿಮೆ ಆಗ್ತಾ ಇದೆ, ನನ್ನ ಬಾಡಿ ನನಗೆಲ್ಲಾ ಕೆಲ್ಸಕ್ಕೂ ಕೋಆಪರೇಟ್ ಮಾಡ್ತಾ ಇದೆ, ಈ ತರನೇ ನಾವು ಕೇಳಿದವ್ರಿಗೂ ಸಹ ಆನ್ಸರ್ನು
ಕೊಡ್ಬೇಕಾಗುತ್ತೆ. ಸೊ ಇವಾಗ ಇವತ್ತು ಈ ಒಂದು ಇದಕ್ಕೆ ಮೂಳೆಗಳ ಅಂದ್ರೆ ಈ ಒಂದು ಬೋನ್ಸ್ ಸ್ಟ್ರಾಂಗ್ ಆಗಕ್ಕೆ ಅಥವಾ ಈ ನೋವುಗಳು ಕಡಿಮೆ ಆಗಕ್ಕೆ ಏನೇನ್ ಮಾಡ್ಬೋದು ಅನ್ನೋದನ್ನ ನೋಡೋಣ. ನಾವೆಲ್ಲ ಏನ್ ಅನ್ಕೊಂತೀವಿ, ಈ ಕ್ಯಾಲ್ಸಿಯಂ ರಿಚ್ ಫುಡ್ ಯಾಕೆ ಬೇಕು ಅಂತ ಅನ್ಕೊಂತೀವಿ. ಕ್ಯಾಲ್ಸಿಯಂ ನಾವ್ ಅನ್ಕೊಂತೀವಿ ಬರೀ ಬೋನ್ಸ್ ಸ್ಟ್ರೆಂತ್ ಮಾತ್ರ ಬೇಕು ಅಂತ ಅನ್ಕೊಂಡಿರ್ತೀವಿ. ಬೋನ್ಸ್ಗೆ ಮತ್ತೆ ನಮ್ಮ ಹಲ್ಲಿಗೆ ಇದೆರಡಕ್ ಮಾತ್ರ ಕ್ಯಾಲ್ಸಿಯಂ ಬೇಕು ಅಂತ ನಾವ್ ಅನ್ಕೊಂಡಿರ್ತೀವಿ. ಆದ್ರೆ ಈ ಕ್ಯಾಲ್ಸಿಯಂ ಇನ್ನ ಯಾವ್ಯಾವ್ದಕ್ ಬೇಕಂತಂದಾಗ ಆ ಬೋನ್ಸ್ ಸುತ್ತ ಇರೋ ಮಾಂಸಖಂಡಗಳು ಚೆನ್ನಾಗಿ ಕೆಲಸ ಮಾಡ್ಬೇಕಂದ್ರೂ ಕ್ಯಾಲ್ಸಿಯಂ ತುಂಬಾ ಇಂಪಾರ್ಟೆಂಟ್. ಆಮೇಲೆ ನರ್ವ್ಸು ಸಹ, ಆ ನರ್ವಸ್ಗೂ ಸಹ ಕ್ಯಾಲ್ಸಿಯಂ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ನಾವು ನೋಡಿದಾಗ ನಮ್ಮ ಹಾರ್ಟ್ಗೂ ಸಹ ತುಂಬಾನೇ ಇಂಪಾರ್ಟೆಂಟ್. ಬ್ಲಡ್ ಪಂಪ್ ಮಾಡಕ್ಕೆ ಅದೆಲ್ಲದಕ್ಕೂ ಈ ಕ್ಯಾಲ್ಸಿಯಂ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ನಮಗೆ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ಇದೆಲ್ಲ ಬರೀ ಬೋನ್ಸಿಗೆ ಮಾತ್ರ ಅಂತ ನಾವು ಅನ್ಕೊಂಡಿರ್ತೀವಿ. ಸೊ ಇವಾಗ ಆಮೇಲೆ ಕೆಲವ್ರಿಗೆ ನೀವು ನೋಡಿರ್ಬೋದು, ಏನಾದ್ರು ಗಾಯ ಆದಾಗ ಬ್ಲೀಡ್ ಆಗ್ತಾ ಇರುತ್ತೆ. ಆ ಬ್ಲೀಡ್ ಆಗೋದು ಬೇಗ ರಕ್ತ ಹೆಪ್ಪುಗಟ್ಟಲ್ಲ. ಸೊ ಆ ಬೇಗ ರಕ್ತ ಹೆಪ್ಪುಗಟ್ಟಬೇಕು ಅಂದಾಗ್ಲೂ ಕ್ಯಾಲ್ಸಿಯಂ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ನಾವು ತಿಂದಿದ್ದ ಆಹಾರ ಡೈಜೆಷನ್ ಆಗ್ಬೇಕು ಅಂತಂದ್ರೆ ಅದಕ್ಕೂ ಕ್ಯಾಲ್ಸಿಯಂ ಬೇಕು. ಎಷ್ಟೋ ಜನಕ್ಕೆ ಹೌದಾ ಅದಕ್ಕೆ ಕ್ಯಾಲ್ಸಿಯಂ ಬೇಕಂತ ಅನ್ಕೊಂತೀರಾ, ಆದ್ರೆ ಡೈಜೆಷನ್ಗೂ ಸಹ ಕ್ಯಾಲ್ಸಿಯಂ ತುಂಬಾ ಇಂಪಾರ್ಟೆಂಟ್ ಅಂತ ಎಷ್ಟೋ ಜನ ಡಾಕ್ಟರ್ಸ್ಗಳು ಹೇಳ್ತಾರೆ. ಮತ್ತೆ ಅದಲ್ದೆ ಮತ್ತೆ ಈ ಹಾರ್ಮೋನ್ಸ್, ಎನ್ಸೈಮ್ಸ್ ಇವೆಲ್ಲ ಪ್ರೊಡ್ಯೂಸ್ ಆಗುತ್ತಲ್ಲ, ಆ ಎಲ್ಲದ್ರದ್ದು ಉತ್ಪತ್ತಿಗೂ ಸಹ ಸರಿಯಾಗಿ ಕೆಲಸ ಮಾಡ್ಬೇಕು ಅಂತಂದಾಗ ಅದೆಲ್ಲದಕ್ಕೂ ಕ್ಯಾಲ್ಸಿಯಂ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಹಂಗಾರೆ ಎಷ್ಟು ಬೇಕು, ನಾವೆಷ್ಟು ಅಂದ್ರೆ ಕೆಲವರು ಸಪ್ಲಿಮೆಂಟ್ಸ್ ತಗೊಂತಾ ಇರ್ತಾರೆ, ಡಾಕ್ಟರ್ ಸಪ್ಲಿಮೆಂಟ್ಸ್ ಕೊಟ್ಟಿರ್ತಾರೆ. ಸೊ ಅವರು ಅಲ್ಲಿ ಹೋದಾಗ ಅವ್ರು ಟೆಸ್ಟ್ ಮಾಡಿ ನಿಮಗೆ ಹೇಳ್ತಾರೆ ಇಷ್ಟು ಬೇಕು ಹಾಕೊಳ್ಳಿ ಅಂತ. ಅದಲ್ಲದೆ ನಾವು ಫುಡ್ ಅಲ್ಲೇ ನೋಡ್ಕೊಂತೀವಿ, ಅಥವಾ ಜನರಲ್ ಆಗಿ ನನ್ಗೊಂದು ಐಡಿಯಾ ಬೇಕು, ನಾವು ತಿಳ್ಕೊಂಡಿದ್ರೆ ಒಳ್ಳೇದೇ ಅಲ್ವಾ ಯಾರಿಗೆ ಎಷ್ಟು ಬೇಕು ಅನ್ನೋದು. ಆ ತರ ನಾವು ನೋಡಿದಾಗ ಎಷ್ಟು ಬೇಕಾಗುತ್ತೆ ಅಂತಂದ್ರೆ, ಚಿಕ್ಕ ಮಕ್ಕಳಿಂದ ತಗೊಂಡಾಗ ನಾವು ಒಂದು 1 to 3 years ಆ ಮಕ್ಕಳಿಗೆ 700 mg ಬೇಕಾಗುತ್ತೆ ಕ್ಯಾಲ್ಸಿಯಂ. 4 to 8 years ಇರೋರಿಗೆ 1000 mg ಬೇಕಾಗುತ್ತೆ. ಮತ್ತೆ 9 to 18 years ಬೆಳವಣಿಗೆ ಟೈಮ್ ಅಲ್ವಾ, ಅದು ತುಂಬಾನೇ ಗ್ರೋತ್ ಆಗೋ ಟೈಮ್. ಆ ಟೈಮ್ ಅಲ್ಲಿ ಮಕ್ಕಳಿಗೆ ಎಷ್ಟು ಬೇಕಾಗುತ್ತೆ, ಸುಮಾರು 1300 mg ಬೇಕಾಗುತ್ತೆ. ನೆಕ್ಸ್ಟ್ 19 to 50 50 ವರ್ಷದವರೆಗೂ ಅವರಿಗೆ 1000 mg ಬೇಕಾಗುತ್ತೆ, 1000 mg ಬೇಕಾಗುತ್ತೆ. ನೆಕ್ಸ್ಟ್ ಎಬೋವ್ 50 ಇರೋರಿಗೆಲ್ಲ 1200 mg ಬೇಕೇ ಬೇಕಾಗುತ್ತೆ ಕ್ಯಾಲ್ಸಿಯಂ. ಸೊ ಇಷ್ಟು ನಾವು ನೋಡ್ಕೋಬೇಕು, ನಾವ್ ಎಷ್ಟು ತಗೊಳ್ತಾ ಇದೀವಿ ಹೇಗೆ ಅನ್ನೋದನ್ನ ನೋಡ್ಕೋಬೇಕು. ನಾನು ಏನೇ ಹೇಳಿದ್ರು ಇದ್ರ ಜೊತೆ ನೀವೆಲ್ಲ ನೋಟ್ ಮಾಡ್ಕೊಳ್ಳಿ ಮಾಸ್ಟರ್ಸ್. ಇದ್ಯಾವ್ದು ನಾನು ಫುಡ್ ಸಪ್ಲಿಮೆಂಟ್ಸ್ ಹೇಳಿರ್ಬೋದು, ಎಕ್ಸಸೈಸ್ ಹೇಳ್ಬೋದು, ಏನೇ ಹೇಳಿದ್ರು ಅದ್ರ ಜೊತೆಗೆ ಧ್ಯಾನ ಅನ್ನೋದಂತೂ ತುಂಬಾ ಇಂಪಾರ್ಟೆಂಟ್. ಅದನ್ನ ನಾವು ಮಾಡ್ಲೇಬೇಕು, ಅದನ್ನ ಮಿಸ್ ಮಾಡಂಗಿಲ್ಲ. ಯಾಕೆಂದ್ರೆ ಅದೊಂದು ನಮಗೆ ಬೋನಸ್ ಇದ್ದಂಗೆ. ಇದೆಲ್ಲ ಧ್ಯಾನ ಮಾಡ್ತಾ ಇದ್ರೆ ಏನಾಗುತ್ತೆ, ತುಂಬಾ ಬೇಗ ನಾವು ರಿಕವರ್ ಆಗ್ತೀವಿ. ಸೊ ಹಾಗಾಗಿ ಅದನ್ನ ಬಿಡಬೇಡಿ, ಅದ್ರ ಜೊತೆಗೆ ಇವೆಲ್ಲ ನೀವು ಆಡ್ ಮಾಡ್ಕೊಳ್ತಾ ಹೋಗಿ. ಸೊ ಇವಾಗ ಇದಾಯ್ತು, ಇಷ್ಟಿಷ್ಟು ಬೇಕು ಈ ವಯಸ್ಸಿನವ್ರಿಗೆ ಅಂತ ಆಯ್ತು. ನೆಕ್ಸ್ಟ್ ಯಾರಿಗ್ ಬೇಕಂಗಾರೆ ಕ್ಯಾಲ್ಸಿಯಂ, ಅದ್ರ ಬಗ್ಗೆ ಕ್ಯಾಲ್ಸಿಯಂ ಬೇಕು ಅಂತ ನಮ್ಗೆ ಯಾವಾಗ ಅನ್ಸುತ್ತೆ, ಹೇಗ್ ಗೊತ್ತಾಗುತ್ತೆ ಅಂತಂದಾಗ, ಈಗ ಲೇಡೀಸ್ ತಗೋಬಹುದು. ನಾವು ಲೇಡೀಸ್ ಎಲ್ಲ ಮೆನೋಪಾಸ್ ಟೈಮ್ ಅಲ್ಲಿ ಬೇಕಾಗುತ್ತೆ ಕ್ಯಾಲ್ಸಿಯಂ. ಆಮೇಲೆ ಇದು ಯಾವಾಗ ಆ ಟೈಮಲ್ಲಿ ನಮ್ಗೆ ಮಾಮೂಲು ಟೈಮ್ಗೆ ನಾನು ಮೆನೋಪಾಸ್ ಟೈಮಲ್ಲಿ ಕ್ಯಾಲ್ಸಿಯಂದ ಅವಶ್ಯಕತೆ ತುಂಬಾನೇ ಜಾಸ್ತಿ ಇರುತ್ತೆ. ಅಥವಾ ಏಜ್ ಆಗ್ತಾ ಆಫ್ಟರ್ 70 years ಹಂಗ ಬಂದಾಗ ಅವಾಗ್ಲೂ ಕ್ಯಾಲ್ಸಿಯಂ ಜಾಸ್ತಿ ಬೇಕಾಗುತ್ತೆ. ಯಾಕೆಂದ್ರೆ ಅವಾಗೆಲ್ಲ ಮೂಳೆ ಸವಿತಾ ಇರುತ್ತೆ. ಅಥವಾ ಕೆಲವ್ರಿಗೆ ಆಕ್ಸಿಡೆಂಟ್ಸ್ ಆದಾಗ, ಮೂಳೆ ಮುರಿದಿದ್ದಾಗ, ಮೂಳೆ ಜಾಯಿಂಟ್ ಆಗಕ್ಕೆ ಅವಾಗ್ಲೂ ಬೇಕಾಗುತ್ತೆ. ಸೊ ಇದೆಲ್ಲ ಆಮೇಲೆ ಪ್ರೆಗ್ನೆಂಟ್ ಲೇಡೀಸಿಗೆ ಅವ್ರಿಗೂ ಜಾಸ್ತಿ ಬೇಕಾಗುತ್ತೆ. ಸೊ ಇದೆಲ್ಲ ಬೇಕು, ನಮಗೆ ಎಷ್ಟು ಬೇಕೋ ಅಷ್ಟು ಪಡೆಯೋದು ಹೇಗೆ ಅಂತಂದಾಗ, ಕೆಲವರು ಸಪ್ಲಿಮೆಂಟ್ಸ್ ಇಷ್ಟ ಇರಲ್ಲ ಹಾಕೊಳ್ಳಕ್ಕೆ. ಸೊ ಸಪ್ಲಿಮೆಂಟ್ಸ್ ಇಷ್ಟ ಇಲ್ಲ ಅಂತಂದಾಗ ನಾವ್ ಏನ್ ಮಾಡ್ಬೇಕು, ನ್ಯಾಚುರಲ್ ಆಗಿ ಸಿಗುವಂತಹ ಪ್ರಾಡಕ್ಟ್ಸ್ ಏನಿದೆ ಅದ್ರಲ್ಲೇ ನಾವು ತಗೋಬೇಕಾಗುತ್ತೆ, ಕನ್ಸಂಪ್ಷನ್ ಜಾಸ್ತಿ ಮಾಡ್ಬೇಕಾಗುತ್ತೆ. ಎಲ್ಲ ಹಾಲು, ಕ್ಯಾಲ್ಸಿಯಂ ಅಂದ ತಕ್ಷಣ ಫಸ್ಟ್ ಎಲ್ಲರೂ ಹೇಳೋದು ಮಿಲ್ಕ್ ಪ್ರಾಡಕ್ಟ್ಸ್, ಪನ್ನೀರ್ ಇರ್ಬೋದು, ಚೀಸ್ ಇರ್ಬೋದು, ಹಾಲಿರ್ಬೋದು. ಹಾಲಿನ ಪದಾರ್ಥಗಳು ಕ್ಯಾಲ್ಸಿಯಂ ರಿಚ್ ಇರುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ನಮ್ ದೊಡ್ಡವರು ಎಲ್ಡರ್ಸ್ ಏನ್ ಹೇಳ್ತಾರೆ, ಮಲ್ಗೋ ಮುಂಚೆ ಹಾಲು ಕುಡಿತಾರೆ, ಚಿಕ್ಕ ಮಕ್ಳಿಗೂ ಜಾಸ್ತಿ ಹಾಲು ಕೊಡ್ತಾ ಇರ್ತಾರೆ. ಅಂದ್ರೆ ದಿನಕ್ಕೆ 2 ಲೋಟ ಹಾಲು ಕುಡಿಲೇಬೇಕು ಅನ್ನೋದು ಒಂದು ಪದ್ಧತಿ, ಅದೊಂದು ನಾವು ರೂಢಿಸ್ಕೊಂಡಿದೀವಿ. ಅಂದ್ರೆ ಕ್ಯಾಲ್ಸಿಯಂ ಅಂದ್ರೆ ಹಾಲಲ್ಲಿ ಮಾತ್ರ ಇರುತ್ತೆ ಅಂತ ನಾವು ಅನ್ಕೊಂಡಿದೀವಿ. ಸೊ ಇರುತ್ತೆ, ನಿಜ, ಅದು ಹಾಲಲ್ಲಿ ಇರುತ್ತೆ, ಮೊಸರಲ್ಲಿ ಇರುತ್ತೆ. ಆಮೇಲೆ ಮಿಲ್ಕ್ ಪ್ರಾಡಕ್ಟ್ಸ್, ಚೀಸು, ಪನ್ನೀರು ಇದೆಲ್ಲದ್ರಲ್ಲೂ ಜಾಸ್ತಿ ಇರುತ್ತೆ. ಕೆಲವರಿಗೆ
ಹಾಲೇ ಮೈಗಾಗಲ್ಲ ಅನ್ನೋಂಥವ್ರು ಎಷ್ಟೋ ಜನ ಇರ್ತಾರೆ. ಅಥವಾ ಕೆಲವರಿಗೆಲ್ಲ ವಿಗಾನ್ಸ್ ಆಗಿ ಹೋಗ್ಬಿಟ್ಟಿದ್ದಾರೆ. ವಿಗಾನ್ಸ್ ಅಂದ್ರೆ ಪ್ರಾಣಿ ಹಿಂಸೆ ಕೊಡಬಾರ್ದು ಅಂತಂದ್ಬಿಟ್ಟು ಹಾಲು ನಾನು ಕುಡಿಬಾರ್ದು, ಕುಡಿಯೋದ್ ಬೇಡ ಅಂತಂದ್ಬಿಟ್ಟು ಎಷ್ಟೋ ಜನ ಬಿಟ್ಟಿರ್ತಾರೆ. ಹಂಗಾರೆ ಹಾಲ್ ಬಿಟ್ಬಿಟ್ರೆ ಮತ್ತೆ ಯಾವ್ದ್ರಲ್ಲಿ ಬರುತ್ತೆ ಕ್ಯಾಲ್ಸಿಯಂ ಅಂತ ಎಷ್ಟೋ ಜನಕ್ಕೆ ಡೌಟ್ ಬರುತ್ತೆ. ಸೊ ಹಾಲ್ ಬಿಟ್ರೆ ಇನ್ನು ಕ್ಯಾಲ್ಸಿಯಂ ಇರುವಂತಹ ಪದಾರ್ಥಗಳು ಯಾವ್ಯಾವುದು ಅಂತಂದಾಗ ಡ್ರಮ್ ಸ್ಟಿಕ್ ಲೀವ್ಸ್ ಅಂದ್ರೆ ನುಗ್ಗೆ ಸೊಪ್ಪು. ನುಗ್ಗೆ ಸೊಪ್ಪಲ್ಲಿ ಹೈಯೆಸ್ಟ್ ಕ್ಯಾಲ್ಸಿಯಂ ಇರುತ್ತೆ. ಸೊ ಆ ನುಗ್ಗೆ ಸೊಪ್ಪು ಜಾಸ್ತಿ ಬಳಸ್ತಾ ಇರಿ. ವಾರಕ್ಕೆ 2-3 ದಿನ ನುಗ್ಗೆ ಸೊಪ್ಪು ಅಥವಾ ನುಗ್ಗೆ ಸೊಪ್ಪಿನ ಪುಡಿಗಳು ಮಾಡ್ಕೊಂಡು ಆ ನುಗ್ಗೆ ಸೊಪ್ಪು ಪುಡಿ ಬಳಸ್ಬೋದು. ನುಗ್ಗೆ ಸೊಪ್ಪಿಂದು ಡ್ರಮ್ ಸ್ಟಿಕ್ ಪಲ್ಯಗಳು ಮಾಡ್ಕೋಬಹುದು ಅಥವಾ ಡ್ರಮ್ ಸ್ಟಿಕ್ ಸೂಪ್ ಮಾಡ್ಕೋಬಹುದು. ಇದರಲ್ಲಿ ಹೈಯೆಸ್ಟ್ ಇರುತ್ತೆ. ಅಂದ್ರೆ ಹಾಲಿನ್ ಪ್ರಾಡಕ್ಟ್ಸ್ ಬಿಟ್ರೆ ಡ್ರಮ್ ಸ್ಟಿಕ್ ನುಗ್ಗೆಕಾಯ್ದು ಸೊಪ್ಪಲ್ಲಿ ಜಾಸ್ತಿ ಇರುತ್ತೆ. ಅದು ಬಿಟ್ರೆ ಪಾಲಕ್ ಸೊಪ್ಪಲ್ಲಿ ಜಾಸ್ತಿ ಇರುತ್ತೆ. ಆಮೇಲೆ ಈ ನುಗ್ಗೆ ಸೊಪ್ಪಲ್ಲಿ ಎಷ್ಟಿರುತ್ತೆ ಅಂತಂದ್ರೆ ಹಾಲಲ್ಲಿ ಎಷ್ಟಿರುತ್ತೋ ಅದರ 4ರಷ್ಟು ನಮಗೆ ನುಗ್ಗೆ ಸೊಪ್ಪಲ್ಲಿ ಸಿಗತ್ತೆ. ನೆಕ್ಸ್ಟ್ ಇದು ಡ್ರೈ ಫ್ರೂಟ್ಸ್ ಅಲ್ಲಿ ಅದರಲ್ಲೂ ಅಂಜೂರದಲ್ಲಿ ಮ್ಯಾಕ್ಸಿಮಮ್ ನಿಮಗೆ ಈ ಕ್ಯಾಲ್ಸಿಯಂ ಸಿಗುತ್ತೆ. ಹೆಂಗ್ ತಿನ್ಬೇಕು ಅಂಜೂರ? ನೆನೆಸ್ಕೊಂಡು ತಿನ್ನಿ. ಯಾವುದೇ ಒಂದು ಡ್ರೈ ಫ್ರೂಟ್ಸ್ ಅನ್ನ ತಿನ್ನುವಾಗ ನೀವು ರಾತ್ರಿ ನೆನ್ಸಿಟ್ಟೆ ಬೆಳಗ್ಗೆ ತಿನ್ಬೇಕು. ಸೊ ಅಂಜೂರ ಅಂತೂ ಕಂಪಲ್ಸರಿ ಡೈಲಿ ನಿಮ್ಮ ಏಜ್ ನೋಡ್ಕೊಂಡು 1 or 2 ಅಂಜೂರ ನೆನ್ಸ್ಬಿಟ್ಟು ತಿಂದ್ರೆ ತುಂಬಾನೇ ಒಳ್ಳೇದು. ಡೈಲಿ ಮಾರ್ನಿಂಗ್ ಅದನ್ನ ತಗೊಳ್ಳಿ ಬ್ರೇಕ್ಫಾಸ್ಟ್ ಜೊತೆಗೆ. ನೆಕ್ಸ್ಟ್ ಅದ್ರ ಜೊತೆಗೆ ಟೋಫು ಕೇಳಿದ್ರ ಸೋಯಾ ಇಂದ ಮಾಡಿರ್ತಾರೆ. ಸೊ ಆ ಟೋಫುನ್ ಜಾಸ್ತಿ ಬಳಸಿ. ಅಥವಾ ಸೋಯಾ ಮಿಲ್ಕ್, ಸೋಯಾ ತುಂಬಾ ಅದರಲ್ಲಿ ಕ್ಯಾಲ್ಸಿಯಂ ಮ್ಯಾಕ್ಸಿಮಮ್ ಇರುತ್ತೆ ಸೋಯಾದಲ್ಲಿ. ಸೊ ಇದಿಷ್ಟು ಹಾಲು ಇಲ್ಲದೆ ಇರೋದ್ರಲ್ಲೂ ನಿಮಗೆ ಈಸಿಯಾಗಿ ಸಿಗುವಂತ ಪದಾರ್ಥಗಳು. ನೆಕ್ಸ್ಟ್ ಅದು ಬಿಟ್ರೆ ಬ್ರೋಕೋಲಿ ಕೇಳಿರ್ಬೋದು. ಈಗೆಲ್ಲ ಬ್ರೋಕೋಲಿ ತುಂಬಾ ಯೂಸ್ ಮಾಡ್ತಿದ್ದೀರಾ. ಬ್ರೋಕೋಲಿಲೂ ಜಾಸ್ತಿ ಕ್ಯಾಲ್ಸಿಯಂ ಇರುತ್ತೆ. ಅದನ್ನು ಸೂಪ್ಗಳಿಗೆ ಹಾಕೋಬಹುದು, ಸಲಾಡ್ಸ್ಗೆ ಹಾಕ್ಬೋದು, ಎಲ್ಲದಕ್ಕೂ ಯೂಸ್ ಮಾಡ್ಬೋದು ಅದು. ನೆಕ್ಸ್ಟ್ ತರಕಾರಿಗೆ ಬಂದ್ರೆ ನಿಮ್ಗೆ ಬೆಂಡೆಕಾಯಲ್ಲಿ ಜಾಸ್ತಿ ಇರುತ್ತೆ, ಎಲೆಕೋಸಲ್ಲಿ ಜಾಸ್ತಿ ಇರುತ್ತೆ. ಎಲೆಕೋಸು ಉಪಯೋಗಿಸುವಾಗ ಜಾಸ್ತಿ ಫರ್ಟಿಲೈಸರ್ಸ್ ಎಲ್ಲ ಹಾಕ್ಬಿಟ್ಟಿರ್ತಾರೆ, ಇನ್ಸೆಕ್ಟಿಸೈಡ್ಸ್ ಹಾಕಿರ್ತಾರೆ ಅದಕ್ಕೆ. ಹಂಗಾಗಿ ಎಷ್ಟೋ ಜನ ಅದನ್ನ ಉಪಯೋಗಿಸಲ್ಲ. ಸೊ ನೀವು ತರೋದಾರೆ ಆರ್ಗಾನಿಕ್ ಆಗಿ ಬೆಳೆಸಿರೋರ ಹತ್ರ ತಗೊಳ್ಳಿ. ಇಲ್ಲ ನಮಗೆ ಸಿಕ್ತಿಲ್ಲ, ಇದೇ ಸಿಕ್ತಿದೆ ಅಂತಂದ್ರೆ ಬಳಸೋ ಮುಂಚೆ ಅದರಲ್ಲಿ ನೀರಲ್ಲಿ ಹಾಕ್ಬಿಟ್ಟು ಉಪ್ಪು, ಕಲ್ಲುಪ್ಪು, ಸ್ವಲ್ಪ ಅರಿಶಿನ ಹಾಕಿಟ್ಬಿಡಿ. ಆಮೇಲೆ ಒಂದ್ ಅರ್ಧ ಗಂಟೆ ತೆಗೆದು ಚೆನ್ನಾಗಿ ನೀರಲ್ಲಿ ಹಾಕಿಟ್ಬಿಡಿ. ನೀರಲ್ಲಿ ಕಲ್ಲುಪ್ಪು ಮತ್ತೆ ಸ್ವಲ್ಪ ಅರಿಶಿನ ಹಾಕಿ ಎಲೆಕೋಸು ನೀರಲ್ಲಿ ಹಾಕ್ಬಿಡಿ. ಆಮೇಲೆ ಚೆನ್ನಾಗಿ ತೊಳೆದ್ಬಿಟ್ಟು ಒಂದ್ 1/2 hour ಆದ್ಮೇಲೆ ಉಪಯೋಗಿಸ್ಕೋಬಹುದು ಅದು. ಸೊ ಹಾಗಾಗಿ ಕ್ಯಾಲ್ಸಿಯಂ ಬೆಂಡೆಕಾಯಿ ಇದ್ರಲ್ಲಿ ಜಾಸ್ತಿ ಇರುತ್ತೆ. ಇನ್ನ ಅದು ಬಿಟ್ರೆ ನೀವು ನಟ್ಸ್ ನೋಡಿದೀರಾ? ನಟ್ಸ್ ಗೊತ್ತಿರುತ್ತಲ್ಲ, ಈಗ ಎಲ್ಲಾ ಕಡೆ ನಟ್ಸ್ ಅಂದ್ರೆ ಈ ಬಾದಾಮಿ, ಕ್ಯಾಶ್ಯೂಸು ಆತರ, ಅಂದ್ರೆ ಗೋಡಂಬಿ, ಬಾದಾಮಿ ಇವನ್ನೆಲ್ಲ ತಗೋಬಹುದು. ಜೊತೆಗೆ ಸೀಡ್ಸ್, ಈಗೆಲ್ಲ ಬೀಜಗಳು ನೀವು ನೋಡಿರ್ಬೋದು. ಸನ್ಫ್ಲವರ್ ಬೀಜ, ಚಿಯಾ ಸೀಡ್ಸು, ಕುಂಬಳಕಾಯಿ ಬೀಜ, ಈ ತರದ್ರೆಲ್ಲದ್ರಲ್ಲೂ ಜಾಸ್ತಿ ನಿಮ್ಗೆ ಕ್ಯಾಲ್ಸಿಯಂ ಇರುತ್ತೆ. ಸೊ ಯಾವುದೇ ಒಂದು ಈ ಬೀಜಗಳಾಗ್ಲಿ ನಟ್ಸ್ ಆಗ್ಲಿ ನೀವು ತಗೊಂತೀವಿ ಅಂತಂದ್ರೆ ನೆನೆಸಿಟ್ಟಿನೇ ತಗೊಳ್ಳಿ. ಚೆನ್ನಾಗಿ ರಾತ್ರಿ ನೆನ್ಸಿಟ್ಬಿಟ್ಟು ಬೆಳಗ್ಗೆ ಅದೆಲ್ಲ ಹಾಕಿ ನೀವು ಮಿಲ್ಕ್ ಶೇಕ್ ತರಾನು ಮಾಡ್ಕೋಬಹುದು. ಅಥವಾ ನೆನ್ಸಿರೋದು ನೀವೇನ್ ತಿಂದ್ರೆ ಅದಕ್ಕೆ ಮಿಕ್ಸ್ ಮಾಡ್ಕೊಂಡು ತಿನ್ಬೋದು. ಇಲ್ಲ ಫ್ರೂಟ್ಸ್ ತಿಂದ್ರೆ ಫ್ರೂಟ್ಸ್ ಮೇಲೆ ಹಾಕೊಂಡು ತಿನ್ಬೋದು. ಆಮೇಲೆ ಎಲ್ಲದಕ್ಕಿಂತ ಮುಖ್ಯ ಎಳ್ಳು. ಎಲ್ರಿಗೂ ಸಿಗುವಂತದ್ದು. ಡ್ರೈ ಫ್ರೂಟ್ಸ್ ಅಂದ್ರೆ ಅಯ್ಯೋ ನನಗೆ ಕಾಸ್ಟ್ಲಿ ಆಗುತ್ತಪ್ಪ, ತರಕ್ಕಾಗಲ್ಲ, ನಟ್ಸು ಸೀಡ್ಸು ಇವೆಲ್ಲ ನಾವು ಅಫೋರ್ಡ್ ಮಾಡಕ್ ಆಗಲ್ಲ ಅಂತಂತಂದ್ರೆ ಬೆಸ್ಟ್ ನೀವ್ ಏನ್ ಮಾಡ್ಬೋದು, ಎಳ್ಳಂತೂ ತುಂಬಾನೇ ಚೆನ್ನಾಗಿ ಅದ್ರಲ್ಲಿ ಕ್ಯಾಲ್ಸಿಯಂ ಇರುತ್ತೆ. ಮತ್ತೆ ಜೊತೆಗೆ ಕಾಬೂಲ್ ಕಡ್ಲೆಕಾಳು ಗೊತ್ತಲ್ವಾ? ಕಡ್ಲೆಕಾಳು ದೊಡ್ಡದು ಕಾಬೂಲ್ ಕಡ್ಲೆಕಾಳು, ಅದ್ರಲ್ಲೂ ತುಂಬಾ ಚೆನ್ನಾಗಿ ನಮ್ಗೆ ಸಿಗತ್ತೆ ಕ್ಯಾಲ್ಸಿಯಂ. ಸೊ ಇನ್ನ ಅದು ಬಿಟ್ರೆ ಇನ್ನ ರಾಗಿ ಅಂತೂ ಎಲ್ಲರೂ ಉಪಯೋಗಿಸ್ತಿರ್ತೀವಲ್ಲ. ಏನೋ ಒಂದು ರೂಪದಲ್ಲಿ ನೀವು ರಾಗಿ ಜಾಸ್ತಿ ಉಪಯೋಗಿಸಿದ್ರೆ ಮುದ್ದೆ ಒಂದೇ ತಿನ್ಬೇಕು ಅಂತ ಅನ್ಕೋಬೇಡಿ. ರಾಗಿ ಹಾಲ್ ತಗೋಬಹುದು, ರಾಗಿ ಮೊಳಕೆ ಬರ್ಸ್ಕೊಂಡು ನಾವು ಅದನ್ನ ಬೇಯಿಸ್ಕೊಂಡು ತಿನ್ಬೋದು. ಅಥವಾ ರಾಗಿ ದೋಸೆ ಮಾಡ್ಕೊಳ್ಳಿ, ರಾಗಿ ಇಡ್ಲಿ ಮಾಡ್ಕೊಳ್ಳಿ, ರಾಗಿ ಐಟಮ್ಸ್ ಯಾವುದೇ ತಗೊಳ್ಳಿ, ರಾಗಿ ಐಟಮು ತುಂಬಾನೇ ಒಳ್ಳೇದು. ಅದು ಆಮೇಲೆ ಎಳ್ಳಿನ ಉಂಡೆ ತರ ಮಾಡ್ಕೋಬಹುದು. ಅಥವಾ ಬರೀ ಎಳ್ಳು ನೀವು ರೋಸ್ಟ್ ಮಾಡಿ ಇಟ್ಕೊಂಡ್ಬಿಟ್ಟು 1 ಸ್ಪೂನ್ ಬಾಯಿಗೆ ಹಾಕೊಂಡ್ರು ಒಳ್ಳೇದೆ, ಹಸಿ ತಿಂದ್ರೂ ಒಳ್ಳೇದೆ. ಎಳ್ಳು ಅಷ್ಟೇ ಯಾವ್ದ್ರ ಮೇಲಾರು ನೀವು ಸ್ಪ್ರಿಂಕಲ್ ಮಾಡ್ಕೊಂಡು ತಿನ್ಬಹುದು. ಇನ್ನ ಕಾಳುಗಳು ನೋಡಿದ್ರೆ ಮೊಳಕೆ ಬರ್ಸಿದ ಕಾಳುಗಳು ತಗೊಂಡ್ರೆ ತುಂಬಾ ಒಳ್ಳೇದು. ಬರೀ ಹಾಗೆ ಕಾಳು ತಿಂದ್ರೆ ಗ್ಯಾಸ್ಟ್ರಿಕ್ ಅದು ಇದು ಅಂತೀರಾ. ಸೊ ಮೊಳಕೆ ಕಟ್ಟಿರೋ ಕಾಳುಗಳನ್ನ ತಿಂತಾ ಬನ್ನಿ. ಅದೆಲ್ಲ ಏನಂದ್ರೆ ನಾವೊಂದು ಬ್ಯಾಲೆನ್ಸ್ಡ್ ಡಯಟ್ ಮಾಡ್ಕೋಬೇಕು. ನಾವೇ ನೋಡ್ಕೊಂಡು ಬ್ಯಾಲೆನ್ಸ್ ಡಯಟ್ ಮಾಡ್ಕೋಬೇಕು. ಇದೆಲ್ಲದ್ರ ಜೊತೆ ನಾವು ಎಲ್ಲ
ಈ ತರ ಎಲ್ಲ ಕ್ಯಾಲ್ಸಿಯಂ ರಿಚ್ ಇರೋ ಫುಡ್ ತಗೊಳ್ತಾ ವಿಟಮಿನ್ ಡಿ ಕಡಿಮೆ ಆದ್ರೂನು ಏನು ಪ್ರಯೋಜನ ಇಲ್ಲ. ನಾವು ವಿಟಮಿನ್ ಡಿ ಫಸ್ಟ್ ನಮ್ಗೆ ಸಾಕಷ್ಟು ನಮ್ಮ ದೇಹಕ್ಕೆ ಬೇಕು. ಯಾಕೆ ವಿಟಮಿನ್ ಡಿ ಬೇಕು ಅಂದಾಗ ಈ ಎಲ್ಲಾ ನಾವು ತಿಂದಿರ್ತೀವಲ್ಲ ಅದ್ರಲ್ಲಿರೋ ಕ್ಯಾಲ್ಸಿಯಂ ನಮ್ ದೇಹದಲ್ಲಿ ಅಬ್ಸಾರ್ಪ್ಷನ್ ಆಗ್ಬೇಕಾಗತ್ತೆ. ಸೊ ಅಬ್ಸಾರ್ಪ್ಷನ್ ಆಗ್ಬೇಕು ಅಂತಂದಾಗ ನಮಗೆ ವಿಟಮಿನ್ ಡಿ ತುಂಬಾನೇ ಇಂಪಾರ್ಟೆಂಟ್. ಸೊ ಏನ್ ಮಾಡ್ಬೇಕು ವಿಟಮಿನ್ ಡಿ ಬೇಕು ಅಂದಾಗ ನಾವು ಸನ್ಲೈಟ್ ಅಲ್ಲಿ ಎಕ್ಸ್ಪೋಸ್ ಆಗ್ಬೇಕಾಗತ್ತೆ. ಸನ್ಲೈಟ್ ಅಲ್ಲಿ ಇರ್ಬೇಕು ನಾವು. ದಿನದಲ್ಲಿ ನೋಡ್ಕೊಳ್ಳಿ ನೀವು ಯಾವ್ದಾದ್ರು ಒಂದು ಅರ್ಧ ಗಂಟೆ ಕಂಪಲ್ಸರಿ ಸನ್ಲೈಟ್ ಅಲ್ಲಿ ನಾವು ನಿಂತ್ಕೋಬೇಕು. ಮಾರ್ನಿಂಗ್ ಸನ್ಲೈಟ್ ಆದ್ರೆ ಮಾರ್ನಿಂಗ್ ನಿಂತ್ಕೊಳ್ಳಿ, ಇಲ್ಲ ಆಗಲ್ಲ ಅಂದ್ರೆ ಯಾವ ಟೈಮಲ್ಲಿ ನಿಮಗೆ ಆಗುತ್ತೋ ಆ ಟೈಮಲ್ಲಿ ಸೂರ್ಯನ ಬೆಳಕು ನಮಗೆ ಬೇಕೇ ಬೇಕಾಗುತ್ತೆ. ಇದು ಎಷ್ಟು ನ್ಯಾಚುರಲ್ ನೋಡಿ, ಅದು ನೇಚರ್ ನಮಗೆ ಕೊಟ್ಟಿರೋ ಗಿಫ್ಟ್. ಅದು ಫ್ರೀ ಆಗಿ ಸಿಗ್ತಾ ಇದೆ, ನಾವು ಯುಟಿಲೈಸ್ ಮಾಡ್ಕೊಂತಿಲ್ಲ. ಮನೆ ಒಳಗೆ ಕೂತ್ಕೊಂಡಿರ್ತೀವಿ, ಆಚೆ ಹೋಗಲ್ಲ, ಸನ್ಲೈಟ್ ನಮಗೆ ಸಿಗಲ್ಲ. ಸೊ ಇದು ಬೆಸ್ಟ್, ವಿಟಮಿನ್ ಡಿ ಗೆ ನೇಚರ್ ಕೊಟ್ಟಿರೋ ಒಂದು ವರ ಸನ್ಲೈಟ್. ಸೊ ಅದಂತೂ ನಮಗೆ ಬೇಕೇ ಬೇಕು. ಇದು ಬಿಟ್ರೆ ಇನ್ನ ಅಬ್ಸಾರ್ಪ್ಷನ್ಗೆ, ಕ್ಯಾಲ್ಸಿಯಂ ಅಬ್ಸಾರ್ಪ್ಷನ್ಗೆ ಯಾವ್ಯಾವ್ದು ಇಂಪಾರ್ಟೆಂಟ್ ತಗೊಂಡಾಗ ನೀವು ಫ್ರೂಟ್ಸ್ ಅಲ್ಲಿ ಲೆಮನ್ ತಗೊಳ್ಳಿ. ಲೆಮನ್, ನಿಂಬೆ ಹಣ್ಣು ಜಾಸ್ತಿ ಉಪಯೋಗಿಸಿ, ನಿಂಬೆ ಹಣ್ಣಿನ ರಸ ಉಪಯೋಗಿಸಿ. ಜೊತೆಗೆ ಆರೆಂಜ್, ಕಿತ್ಲೆ ಹಣ್ಣು ಅಷ್ಟೇ ಅಬ್ಸಾರ್ಪ್ಷನ್ಗೆ ಮತ್ತೆ ಕ್ಯಾಲ್ಸಿಯಮು ಇರುತ್ತೆ. ಜೊತೆಗೆ ನಾವು ತಿಂದಿರುವಂತಹ ಫುಡ್ ಅಲ್ಲಿ ಕ್ಯಾಲ್ಸಿಯಂ ಅಬ್ಸಾರ್ಪ್ಷನ್ ಮಾಡ್ಕೊಳಕ್ಕೂ ಇದು ತುಂಬಾನೇ ಹೆಲ್ಪ್ ಮಾಡುತ್ತೆ. ಸೊ ಇನ್ನ ಅದು ಬಿಟ್ರೆ ನಲ್ಲಿಕಾಯಿ, ನೀವು ನೋಡಿರ್ಬೋದು, ನಲ್ಲಿಕಾಯಿ ಸಿಗೋ ಅಂತವ್ರು ದಿನಾ ಮಾರ್ನಿಂಗ್ ಒಂದು ನಲ್ಲಿಕಾಯಿ ಯಾರು ತಿನ್ನಿ, ಅಥವಾ ನಲ್ಲಿಕಾಯಿ ಜ್ಯೂಸ್ ಆದ್ರೂ ಕುಡೀರಿ. ಇಲ್ಲ ನಲ್ಲಿಕಾಯ್ದು ಡ್ರೈ ಪೌಡರ್ ಸಿಗುತ್ತೆ, ಆ ಡ್ರೈ ಪೌಡರ್ ತಂದು ನೀವು ನೀರಿಗಾರು ಮಿಕ್ಸ್ ಮಾಡ್ಕೊಂಡು ಕುಡೀರಿ, ಅಥವಾ ಸ್ವಲ್ಪ ಹನಿ ಜೊತೆ ಬೇಕಾದ್ರೂ ಮಿಕ್ಸ್ ಮಾಡ್ಕೊಂಡು ಕುಡಿಬಹುದು. ಈಗ ನಾವು ಪ್ರಾಣಿ ಹಿಂಸೆ ಇದೆಲ್ಲ ಬೇಡ ಅಂತ ನೋಡಿದಾಗ ಕೆಲವರು ಹನಿನೂ ಬಿಡ್ತಾ ಇದೀವಿ. ಸೊ ಹನಿ ಬಿಟ್ಟಿರೋರಿದ್ರೆ ನೀವು ನೀರ್ ಜೊತೆ ಆಮ್ಲ ಪೌಡರ್ ಹಾಕೊಂಡು ಕುಡಿಬಹುದು. ಒಟ್ಟು ಆಮ್ಲನೂ ತುಂಬಾನೇ ಒಳ್ಳೇದು. ನಮಗ ಆ ನಲ್ಲಿಕಾಯಿ ಪೌಡರ್ ಮಾಡುವಂತಹ ಆ ಉಪಕಾರ ಎಷ್ಟೋ ಇದ್ರಲ್ಲಿ ಸಿಗಲ್ಲ. ಅದು ಒಂದು ನಾವು ಡೈಲಿ ತಿನ್ನೋ ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ಅರ್ಲಿ ಮಾರ್ನಿಂಗು ಎಷ್ಟೋ ನಮ್ಮ ಹೆಲ್ತ್ ಕಂಡೀಷನ್ಸ್ ಇಂಪ್ರೂವ್ ಆಗುತ್ತೆ. ಎಷ್ಟೋ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ಸ್ ಎಲ್ಲ ನಲ್ಲಿಕಾಯಿ ಪುಡಿ ಅಥವಾ ನಲ್ಲಿಕಾಯಿ ಡೈಲಿ ಸೇವಿಸೋದ್ರಿಂದ ಸಾಕಷ್ಟು ನಾವು ಹೆಲ್ದಿ ಆಗಿರಕ್ಕೆ ಸಾಧ್ಯ ಆಗುತ್ತೆ. ನೆಕ್ಸ್ಟ್, ಈಗ ಈ ಚಳಿಗಾಲದಲ್ಲಿ ಬರಂತಹ ನೋವು ಇವೆಲ್ಲ ಮಾಡಿದ್ರೆ ಜನರಲ್ ಆಗಿ ನಮ್ಗೆ ಯಾವ ಟೈಮಲ್ಲಿ ನೋವುಗಳಿದ್ರು ನಾವು ಕಡಿಮೆ ಮಾಡ್ಕೋಬಹುದು. ಈ ತರ ಒಂದು ಫುಡ್ ನ ತಗೊಂಡು ಸನ್ಲೈಟ್ಗೆ ಹೋಗೋದ್ರಿಂದ ನಾವು ಅಂದ್ರೆ ಸಾಕಷ್ಟು ಕ್ಯಾಲ್ಸಿಯಂ ತಗೋಬೇಕು. ನಾವು ಮೊಸರು, ನಾವು ಇವಾಗ ನಾವು ಡೈಲಿ ಹೆಂಗ್ ನಾವು ಇದನ್ನ ಡಿವೈಡ್ ಮಾಡ್ಕೋಬೇಕು, ಬೆಳಗ್ಗಿಂದ ನೋಡ್ಕೋಬೇಕು ನಾವ್ ಏನೇನ್ ತಿಂತೀವಿ, ಬೆಳಗ್ಗೆ ಯಾವ ತರ ತಿನ್ಬೋದು, ಕ್ಯಾಲ್ಸಿಯಂ ಯಾವ್ದ್ರಲ್ಲಿ ಇನ್ಕ್ಲೂಡ್ ಮಾಡ್ಕೋಬಹುದು, ನಾವ್ ಎದ್ದಾಗಿಂದ ನೋಡ್ತಾ ಹೋಗ್ಬೋದು. ಎದ್ದಾಗಿಂದಾನು ನೀವು ಫಸ್ಟ್ ಎದ್ದ ತಕ್ಷಣ ನೀರ್ ಕುಡಿತೀರಲ್ವಾ, ನೀರಾದ್ಮೇಲೆ ಮತ್ತೆ ಅಂದ್ರೆ ನಾರ್ಮಲ್ ಗ್ಲಾಸ್ 2 glasses ಆಫ್ ವಾಟರ್ ಕುಡಿದ್ರೆ ತುಂಬಾ ಒಳ್ಳೇದು ಅಂತ ನಾನು ಹೇಳ್ತಾನೆ ಇರ್ತೀನಿ ನಿಮಗೆ. ಸೊ ಈ ಚಳಿಗಾಲ ಆಗಿರೋದ್ರಿಂದ ಸ್ವಲ್ಪ ವಾರ್ಮ್ ವಾಟರ್ 2 glasses ಫಸ್ಟ್ ನೀರ್ ಕುಡಿದ್ಬಿಡಿ. ನೀರ್ ಕುಡ್ದಾದ್ಮೇಲೆ ಮತ್ತೆ ಒಂದು ಸ್ವಲ್ಪ ಹೊತ್ತು ಓಡಾಡಿ, ಸ್ವಲ್ಪ ಹೊತ್ತು ವಾಕ್ ತರ ಮಾಡಿ. ಅದಾದ್ಮೇಲೆ ಮತ್ತೆ 1 glass ನೀರು ನೀವೇನ್ ಕುಡಿಬೇಕು, ಲೆಮನ್ ವಾಟರ್ ಕಂಪಲ್ಸರಿ ಕುಡೀರಿ. ಒಂದ್ ಅರ್ಧ ನಿಂಬೆ ಹಣ್ಣು ರಸ ಹಾಕೊಂಡು ವಾರ್ಮ್ ವಾಟರ್ಗೆ ಅದ್ರ ಜೊತೆ ಒಂದ್ ಸ್ವಲ್ಪ ಅರಿಶಿನ ಹಾಕೊಂಡು ಕುಡೀರಿ. ತುಂಬಾನೇ ಒಳ್ಳೇದು ಈ ಚಳಿಗಾಲಕ್ಕೆ. ಯಾಕಂದ್ರೆ ಈ ಚಳಿಗಾಲದಲ್ಲಿ ನೋವುಗಳು ಜಾಸ್ತಿ ಅಲ್ವಾ, ಎಲ್ಲ ಸ್ಟಿಫ್ ಆಗೋಗಿರುತ್ತೆ, ನಮ್ಮ ಮಾಂಸಖಂಡಗಳೆಲ್ಲ ಸ್ಟಿಫ್ ಆಗೋಗಿರುತ್ತೆ. ಹಾಗಾಗಿ ಬೋನ್ಸ್ಗೆ ಮೂವ್ಮೆಂಟ್ಗೆ ಕಷ್ಟ ಆಗೋಗ್ಬಿಟ್ಟು ಏನಾಗುತ್ತೆ, ನೋವುಗಳು ಜಾಸ್ತಿ ಆಗುತ್ತೆ. ಸೊ ಈ ಚಳಿಗಾಲದಲ್ಲಿ ನಾವು ಮೇನ್ ಏನು ನಾವು ಫಾಲೋ ಮಾಡ್ಬೇಕು ಅಂತಂದಾಗ ನಮಗೆ ಆಕ್ಟಿವ್ ಆಗಿರ್ಬೇಕು. ನಾವು ನೋವು ಅಂತ ನಾವ್ ಇನ್ನ ಮನೆಯಲ್ಲೇ ಕುತ್ಕೊಂಡಿದ್ರೆ ನೋವು ಅಂತ ಇನ್ನ ಜಾಸ್ತಿ ಆಗುತ್ತೆ. ಸೊ ಫಸ್ಟ್ ಒನ್ ನಾವು ಆಕ್ಟಿವ್ ಆಗಿರ್ಬೇಕು. ಚಳಿಗಾಲದಲ್ಲಿ ಮಾಮೂಲಿಗಿನ್ನ ನಾವು ಜಾಸ್ತಿ ಆಕ್ಟಿವ್ ಆಗಿರ್ಬೇಕು. ನೆಕ್ಸ್ಟ್ ಡಯಟ್, ನಾನೇನ್ ಹೇಳ್ತಾ ಹೆಲ್ತಿ ಡಯಟ್ ಅಂದ ತಕ್ಷಣ ಕಡಿಮೆ ತಿನ್ನಿ ಅಲ್ಲ, ಹೆಲ್ದಿ ಡಯಟ್ ಏನ್ ಯಾವಾಗ ತಿನ್ಬೇಕು ಅಂತ ತಿಳ್ಕೊಂಡು ತಿನ್ನೋದು ಇನ್ನೊಂದು ಪಾಯಿಂಟ್. ನೆಕ್ಸ್ಟ್ ಪಾಯಿಂಟ್ ಏನು, ಬೆಚ್ಚಗಿರ್ಬೇಕು ನಮ್ಮ ಬಟ್ಟೆಗಳಾಗಿರ್ಲಿ, ನಾವಿರೋವಂಥದ್ದು ಬೆಚ್ಚಗಿರೋ ಬಟ್ಟೆ ಹಾಕೊಳ್ಳಿ. ಕಿವಿಲಿ ಚಳಿ ಆಗದೆ ಇರೋರು ಹತ್ತಿ ಇಟ್ಕೊಳ್ಳಿ, ಇಲ್ಲ ಸ್ಕಾರ್ಫ್ ಕಟ್ಕೊಳ್ಳಿ, ಇಲ್ಲ ಗ್ಲೌಸ್ ಹಾಕೊಳ್ಳಿ, ಸಾಕ್ಸ್ ಹಾಕೊಳ್ಳಿ. ಈ ತರ ವಾರ್ಮ್ ಆಗಿರಿ. ನಿಮ್ ಬಾಡಿ ಕಂಡೀಷನ್ ನಿಮಗೆ ಗೊತ್ತಿರುತ್ತೆ ಹೇಗೆ ಅಂತ ಅಂದ್ಬಿಟ್ಟು. ಸೊ ಆದಷ್ಟು ವಾರ್ಮ್ ಇರಿ. ಅಯ್ಯೋ ನಾನು ಹೊರಗೆಲ್ಲೂ ಹೋಗಲ್ಲ, ಒಳಗ್ ಪರವಾಗಿಲ್ಲ ಅಂತ ಹೆಂಗೆಂಗು ಇದ್ರೂ ಆಗಲ್ಲ, ಅದು ಗೊತ್ತಿಲ್ಲದೆ ನಮಗೆ ಅಫೆಕ್ಟ್ ಆಗ್ತಾ ಇರುತ್ತೆ ಅಂತವ್ರಿಗೆ, ಅಂದ್ರೆ ಆ ನೇಚರ್ ಇರೋರಿಗೆ, ಥಂಡಿ ಆಗಲ್ಲ ಅನ್ನೋರಿಗೆ. ಸೊ ಆದಷ್ಟು ನೀವು ಬೆಚ್ಚಗಿಟ್ಕೊಂಡಿರಿ. ಆಕ್ಟಿವ್ ಆಗಿರೋದಂದ್ರೆ ಏನು, ಹಂಗಾರೆ ಆಕ್ಟಿವ್ ಆಗಿರಿದ್ರೆ ಏನ್ ಮಾಡ್ಬೇಕು, ಮನೆ ಕೆಲಸ ಅಷ್ಟೇ ಗೊತ್ತು, ಇನ್ನೇನ್ ಮಾಡ್ಬೇಕು ಆಕ್ಟಿವ್ ಆಗಿರ್ಬೇಕು ಅಂತ ಅನ್ಕೊಂಡ್ರೆ ನೀವು ಕಂಪಲ್ಸರಿ ಎಕ್ಸಸೈಸ್, ಯಾವ್ದಾರು ಒಂದು ಎಕ್ಸಸೈಸ್ ಮಾಡಿ. ಮಾರ್ನಿಂಗ್ 1/2 hour ಎಕ್ಸಸೈಸ್ ಮಾಡಿ, ಈವ್ನಿಂಗ್ 1/2 hour ಎಕ್ಸಸೈಸ್ ಮಾಡಿ. ಅಂದ್ರೆ ನೀವು ಎಕ್ಸಸೈಸ್ ಮಾಡಿ ಅಥವಾ ಯೋಗಾಸನ ಮಾಡಿ ಅಥವಾ ಸ್ಟ್ರೆಚಿಂಗ್ ಎಕ್ಸಸೈಸ್ ಮಾಡಿ, ಇಲ್ಲ ವಾಕಿಂಗ್ ಹೋಗಿ, ಯಾವ್ದೋ ಒಂದು ರೀತಿ ಬಾಡಿ ಮೂವ್ಮೆಂಟ್ ಆಗ್ಬೇಕಷ್ಟೆ, ಅದು ತುಂಬಾ ಇಂಪಾರ್ಟೆಂಟ್. ಇನ್ನ ಆಗುತ್ತೆ ಅಂತಿರೋರಾದ್ರೆ 4 kilometer ವಾಕಿಂಗ್ ಹೋದ್ರೆ ತುಂಬಾನೇ ಎಲ್ಲದಕ್ಕೂ ಒಳ್ಳೇದು. ಅಟ್ಗೆ ಸ್ಟ್ರೆಚ್ ನಂಗೆ 4 kilometer ಆಗಲ್ಲ ಅಂದ್ರು ನಾನು ಹೇಳ್ದಂಗೆ ಆವಾಗ 10 minutes ವಾಕ್ ಮಾಡಿ. ನಿಮ್ಮ
ನಿಮ್ ಮನೆ ಸುತ್ತು, ನಿಮ್ ಕಾಂಪೌಂಡ್ ಅಲ್ಲೇ ಮಾಡಿ, ಮನೆ ಒಳಗೆ ಒಂದು ರೂಮ್ ಅಲ್ಲಿ ಮಾಡಿ, ನಾನು ಹೇಳಿದ ಚಿಕ್ಕ ಜಾಗ ಇದ್ರು 8 ಶೇಪ್ ಅಲ್ಲಿ ನೀವು ವಾಕಿಂಗ್ ಮಾಡಿ, ತುಂಬಾ ಎಫೆಕ್ಟಿವ್ ಆಗಿರುತ್ತೆ ಅದು. ಸೊ ಆ ತರ ಮಾಡ್ಕೊಂಡ್ ಬನ್ನಿ. ವಾಕಿಂಗು ಅಥವಾ ಎಕ್ಸರ್ಸೈಸು, ಸ್ಟ್ರೆಚಿಂಗ್ ಎಕ್ಸರ್ಸೈಸ್ ಇರ್ಬೋದು, ಯೋಗಾಸನ ಇರ್ಬೋದು, ಇವನ್ನೆಲ್ಲ ಇನ್ಕ್ಲೂಡ್ ಕಂಪಲ್ಸರಿ ಮಾಡ್ಲೇಬೇಕು. ನಾವು ದೊಡ್ಡವರಪ್ಪ, ನಮ್ಗೆ 60 ವರ್ಷ ಆಗೋಗಿದೆ, ಬರಲ್ಲ, ಎಕ್ಸರ್ಸೈಸ್ ಮಾಡಕ್ ಆಗಲ್ಲ ಅನ್ನಕ್ ಹೋಗ್ಲೇಬೇಡಿ. ಸಿಂಪಲ್ ಎಕ್ಸರ್ಸೈಸು ಎಲ್ಲಾ ಏಜ್ ಅವ್ರು ಮಾಡ್ಬೋದು. ಕೂತ್ಕೊಂಡ್ ಮಾಡುವಂತ ಎಕ್ಸರ್ಸೈಸ್ ಗಳೇ ನೀವು ಯೂಟ್ಯೂಬ್ ಅಲ್ಲಿ ನೋಡಿದ್ರೆ ಎಷ್ಟೊಂದು ಸಿಗುತ್ತೆ. ಚೇರ್ ಮೇಲೆ ಆರಾಮಾಗಿ ಕೂತ್ಕೊಂಡು ಕೈ ಕಾಲು ಅಲ್ಲಾಡಿಸಬಹುದು ನೀವು. ಅದ್ರಲ್ಲೇ ತುಂಬಾ ಎಫೆಕ್ಟಿವ್ ಆಗೂ ರಿಸಲ್ಟ್ ಸಿಗುತ್ತೆ ನಿಮಗೆ. ಇಲ್ಲ ನಾವು ಸ್ವಲ್ಪ ಹೆಂಗಾಗಿದೀವಪ್ಪ, ಯೋಗಾಸನಗಳೆಲ್ಲ ಮಾಡ್ತೀವಿ ನಾವು ಅನ್ನೋಂಥವ್ರು, ಈ ಪೇನ್ಸ್ಗೆ ಮೇನ್ ಈ ಚಳಿಗಾಲದಲ್ಲಿ ಬರುವಂತಹದ್ದು ಅಥವಾ ಈ ಮೂಳೆಗಳು ಪೇನ್ಸ್ ಇದ್ದವರು ಯಾವ್ಯಾವ ಆಸನ ಮಾಡ್ಬೋದು ಅಂದ್ರೆ, ಏಕಪಾದಾಸನ ಮಾಡ್ಬೋದು, ಪವನ ಮುಕ್ತಾಸನ ಮಾಡ್ಬೋದು, ಸರ್ವಾಂಗಾಸನ ಮಾಡಬಹುದು, ಆಮೇಲೆ ಪ್ಲಾಂಕ್ ಪೋಸ್ ಅಂತ ಹೇಳ್ತೀವಿ, ಪ್ಲಾಂಕ್ ಪೋಸ್ ಮಾಡಬಹುದು, ನಟರಾಜಾಸನ ಮಾಡ್ಬೋದು. ಅಂದ್ರೆ ಸಿಂಗಲ್ ಕಾಲಲ್ಲಿ ಮಾಡ್ತೀವಲ್ಲ ಸಪೋರ್ಟ್ ಕೊಟ್ಟು ಸಿಂಗಲ್ ಕಾಲಲ್ಲಿ, ಅಂತ ಆಸನಗಳು ಯಾವ್ದಾರು ಮಾಡಿದ್ರು ಮೂಳೆಗಳು ಸ್ಟ್ರಾಂಗ್ ಆಗತ್ತೆ ಅದು. ಸೊ ನಾವು ಎಲ್ಲರೂ ಈ ಹೊಸ ವರ್ಷ ಇನ್ನ ಈಗ ಸ್ಟಾರ್ಟ್ ಆಗಿದೆ, ನಾವೆಲ್ಲರೂ ಸಂಕಲ್ಪ ತಗೊಳ್ಳೋಣ ಇವಾಗ. ನನ್ನ ಬಾಡಿನ ಫಿಟ್ ಆಗಿ ಇಟ್ಕೊಂತೀನಿ. ಬಾಡಿ ಫಿಟ್ ಆಗಿರ್ಬೇಕು ಅಂತಂದ್ರೆ ಮೈಂಡ್ ಕೂಲ್ ಆಗಿರ್ಬೇಕು, ಯಾವ್ದೇ ರೀತಿ ಸ್ಟ್ರೆಸ್ ಇರಬಾರ್ದು, ಟೆನ್ಷನ್ ಇರಬಾರ್ದು. ನನ್ನ ಬಾಡಿಗೆ ಹೇಗ್ ಬೇಕೋ ಹಾಗೆ ಅದಕ್ಕೆ ಕೆಲಸ ಕೊಡ್ತೀನಿ ಅಂದ್ರೆ ಸುಮ್ನೆ ಕುತ್ಕೊಂಡ್ಬಿಡೋದಲ್ಲ, ಕೆಲಸ ಕೊಡ್ಬೇಕು. ನಾವು ನಮ್ ದೇಹಕ್ಕೆ ಎಷ್ಟು ಬೇಕೋ ಕೆಲಸ ಅಷ್ಟು ಕೊಡ್ಬೇಕು. ಅಂದ್ರೆ ವಾಕಿಂಗ್ ಆರು ಮಾಡಿ, ಎಕ್ಸರ್ಸೈಸ್ ಆರು ಮಾಡಿ, ಮನೆ ಕೆಲಸ ಜೊತೆಗೆ ಇವೆಲ್ಲಾನು ಮಾಡ್ಬೇಕಾಗತ್ತೆ. ಅದು ಮಾಡ್ತೀನಿ ಅನ್ಕೊಳ್ಳಿ. ನಾನು ಇನ್ನ ಹೇಳ್ದೆ, ಸ್ವಲ್ಪ ಯಂಗ್ಸ್ಟರ್ಸ್ ಯಾರಿದಿರೋರು ಜಾಸ್ತಿ ನಡೀರಿ, ಮತ್ತೆ ಸ್ಕಿಪ್ಪಿಂಗ್ ಮಾಡೋಂಥವ್ರು ಬೆಸ್ಟ್. ಸ್ಕಿಪ್ಪಿಂಗ್ ಮಾಡೋದಂತೂ ದಿನಕ್ಕೆ ಒಂದು 5ರಿಂದ 10 ನಿಮಿಷನಾದ್ರು ಸ್ಕಿಪ್ಪಿಂಗ್ ಮಾಡಿ, ತುಂಬಾನೇ ಒಳ್ಳೇದು. ಸ್ಕಿಪ್ಪಿಂಗ್ ಮಾಡಕ್ ಆಗೋರೆಲ್ಲಾರು ಸ್ಕಿಪ್ಪಿಂಗ್ ಮಾಡಿ. ಮಕ್ಳಿದ್ರೆ ನಿಮ್ಮನೇಲಿ ಅವ್ರ ಹತ್ರನು ಮಾಡಿಸಿ, ಸ್ಕಿಪ್ಪಿಂಗ್ ಮಾಡಿಸಿ, ತುಂಬಾನೇ ಒಳ್ಳೇದಾಗುತ್ತೆ. ನೆಕ್ಸ್ಟ್ ಸರಿಯಾದ ಆಹಾರ, ಗುಡ್ ಡಯಟ್ ಅಂತ ಹೇಳಿದೆ. ಆ ಡಯಟ್ ಈಗ ಕ್ಯಾಲ್ಸಿಯಂ ಜೊತೆಗೆ ನಾವು ಮೆಗ್ನೀಷಿಯಂನ ನೋಡ್ಕೋಬೇಕಾಗುತ್ತೆ. ಚಿಯಾ ಸೀಡ್ಸ್ ಅದೆಲ್ಲ ಹೇಳಿದ್ನಲ್ಲ, ಮೆಗ್ನೀಷಿಯಂ ಅದೂನು ನಮ್ಗೆ ಬೇಕಾಗುತ್ತೆ. ಸೊ ಮಾರ್ನಿಂಗು ಕೆಲವೊಂದು ಐಟಮ್ಸ್ ಏನ್ ಬೇಕೋ ಅದನ್ನ ಪ್ಲಾನ್ ಮಾಡ್ಕೊಳ್ಳಿ. ಆಮೇಲೆ ಮೇನ್ ಎದ್ದ ತಕ್ಷಣ ಬಿಸಿ ನೀರಿನ ಸ್ನಾನ ಚಳಿಗಾಲದಲ್ಲಿ ತುಂಬಾನೇ ಇಂಪಾರ್ಟೆಂಟ್. ತುಂಬಾ ಬಿಸಿ ಬಿಸಿ ಮಾಡ್ಬೇಡಿ, ಬೆಚ್ಚಗಿನ ಸ್ವಲ್ಪ ಜಾಸ್ತಿ. ಫಸ್ಟ್ ಬೆಳಗ್ಗೆ ನಾವು ಅದು ಮಾಡ್ಕೊಂಡಾಗ ಬಾಡಿ ಸ್ವಲ್ಪ ಹಿತ ಅನ್ಸುತ್ತೆ, ಆಕ್ಟಿವ್ ಆಗುತ್ತೆ, ಆ ಸ್ಟಿಫ್ನೆಸ್ ಇಂದ ಆಚೆ ಬರ್ತೀವಿ ಬಿಸಿ ನೀರಿನ ಸ್ನಾನ ಮಾಡಿದಾಗ. ಸೊ ಅದಾದ್ಮೇಲೆ ನಿಮ್ಗೆ ಏನ್ ಬೇಕೋ ಅದು ಬೆಚ್ಚಗಿರೋ ಬಟ್ಟೆಗಳು ಹಾಕೊಳ್ಳಿ. ಇನ್ನ ಕಾಲ್ ನೋವ್ತಿದೆ, ಜಾಯಿಂಟ್ಸ್ ನೋವ್ತಾ ಇದೆ ಅಂತಂದ್ರೆ ಅಲ್ಲಲ್ಲಿ ಶಾಖ ಕೊಟ್ಕೊಳ್ಳಿ, ಹಾಟ್ ಬ್ಯಾಗ್ಸ್ ಬರುತ್ತೆ, ಅದ್ರಲ್ಲಿ ಶಾಖ ಕೊಟ್ಕೊಳ್ಳಿ. ಅದಾದ್ಮೇಲೆ ನೀರು ಕುಡಿಯೋದು, ನಾನು ಹೇಳ್ದಂಗೆ ನೀರು ಜಾಸ್ತಿ ಕುಡೀರಿ. ಬೆಳಗ್ಗೆ 2 ಲೋಟ ಅಷ್ಟಕ್ಕೆ ಸ್ಟಾಪ್ ಮಾಡ್ಬೇಡಿ. ಬೆಳಗ್ಗೆ 2 ಲೋಟ ಆದ್ಮೇಲೆ ತಿಂಡಿಗೆ ಮುಂಚೆ 1 ಲೋಟ ಕುಡೀರಿ, ತಿಂಡಿ ಆದ್ಮೇಲೆ 1 ಅವರ್ ಆದ್ಮೇಲೆ 1 ಲೋಟ ಕುಡೀರಿ. ಹಂಗೆ 3 ಟೈಮ್ಸ್ ನೀವು ತಿನ್ನಕ್ ಹಾಫ್ ಅನ್ ಅವರ್ ಮುಂಚೆ 1 ಲೋಟ, ತಿಂದ ಆದ್ಮೇಲೆ 1 ಅವರ್ ಗ್ಯಾಪ್ ಕೊಟ್ಟು ಮತ್ತೊಂದು ಲೋಟ. ಅಷ್ಟೇ ತಗೊಂಡ್ರು ನಮಗ್ ಬಾಡಿಗೆ ಸಾಕಾದಷ್ಟು ನೀರ್ ಸಿಗುತ್ತೆ. ಈವ್ನಿಂಗ್ ಸ್ನಾಕ್ಸ್ ತಗೊಳ್ಳೋ ಮುಂಚೆ ಆವಾಗ 1 ಲೋಟ ನೀರ್ ಕುಡಿಯೋದು. ಇಷ್ಟು ಮಾಡಿದಾಗ ಏನಾಗುತ್ತೆ, ನಮ್ಗೆ ಒಳಗಡೆನೂ ಯಾವ್ದೇ ಒಂದ್ ರೀತಿ ಡೈಜೆಷನ್ ಇರ್ಬೋದು, ಈ ತರ ಯಾವ್ದಾರ ಒಂದು ಅಬ್ಸಾರ್ಪ್ಷನ್ ಇರ್ಬೋದು, ಎಲ್ಲದಕ್ಕೂ ಚೆನ್ನಾಗಿ ನಮ್ಗೆ ಯೂಸ್ ಆಗುತ್ತೆ ನೀರ್ ಕುಡಿಯೋದ್ರಿಂದ. ನೆಕ್ಸ್ಟ್ ಇಷ್ಟೆಲ್ಲಾ ಮಾಡಿನೂ ನನಗೆ ಇನ್ನ ನೋವುಗಳು ಕಡಿಮೆ ಆಗ್ತಿಲ್ಲ ಅಂದಾಗ ನೀವು ಡಾಕ್ಟರ್ ತೋರಿಸಿದ್ರೆ ಸಪ್ಲಿಮೆಂಟ್ಸ್ ಕೊಡಬಹುದು. ಅವರು ನಿಮ್ಮ ಮೈ ಕಂಡೀಷನ್ ಅವ್ರು ಬೇಕಾಗಿರೋ ಟೆಸ್ಟ್ ಗಳು ಮಾಡಿ ಆತರ ಸಪ್ಲಿಮೆಂಟ್ಸ್ ಕೊಡ್ತಾರೆ. ಸೊ ಹೋಗೋರು ಅದಕ್ಕೂ ಹೋಗಬಹುದು. ಅಂದ್ರೆ ನಿಮಗೆ ತಡಿಯಕ್ಕೆ ಆಗ್ತಿಲ್ಲ, ಏಜ್ ಫ್ಯಾಕ್ಟ್, ಕೆಲವರು ದೊಡ್ಡವ್ರು ಇರ್ತೀರಾ ಅಂತವ್ರು ತಗೋಬೇಕು, ನೋವು ಆಗ್ತಿಲ್ಲ ಅಂತಂದಾಗ ತಗೋಬಹುದು, ಅದ್ರಲ್ಲೇನು ತಪ್ಪಿಲ್ಲ. ನೋಡ್ಕೊಂಡು ಕರೆಕ್ಟ್ ಆಗಿ ಪ್ರಿಸ್ಕ್ರಿಪ್ಷನ್ ತಗೊಳ್ಳಿ. ಇಲ್ಲ ನಾವು ಮೆಡಿಟೇಷನ್ ಮುಂಚಿಂದನೂ ಮಾಡ್ತಾನೆ ಇದೀವಿ ಅಂದಾಗ, ನಾವ್ ಈಗ್ಲಿಂದಾನೇ ಆ ಮೆಡಿಟೇಷನ್ ಬಿಡದೆ ಮಾಡಿದ್ವಿ ಅಂದಾಗ ನಾವು ವಯಸ್ಸಾದ್ಮೇಲೆ ಆತರ ಪ್ರಾಬ್ಲಮ್ಸ್ ಬರೋದನ್ನ ಕಡಿಮೆ ಮಾಡ್ಕೋಬಹುದು. ಅಷ್ಟು ಸಿವಿಯಾರಿಟಿ ನಮಗೆ ಇರಲ್ಲ ಧ್ಯಾನ ಕಂಟಿನ್ಯೂ ಮಾಡ್ತಾ ಇದ್ರೆ. ಸೊ ಆಮೇಲೆ ಪರ್ಟಿಕ್ಯುಲರ್ ಜಾಯಿಂಟ್ಸ್ ಅಲ್ಲಿ ಮಾತ್ರ ನನಗೆ ಪೇನ್ ಬರ್ತಾ ಇದೆ ಅಂತಂದಾಗ ಆ ಜಾಯಿಂಟ್ ಗೆ ಸಂಬಂಧಪಟ್ಟಂತಹ ಎಕ್ಸರ್ಸೈಸಸ್ ನಾವು ಮಾಡ್ತಾ ಹೋದಾಗ ನಿಧಾನಕ್ಕೆ ನೋವುಗಳು ಕಡಿಮೆ ಆಗ್ತಾ ಬರುತ್ತೆ. ಅದ್ರ ಜೊತೆಗೆ ನಮ್ ಧ್ಯಾನ ಇದ್ದಿದ್ದೇನೆ. ನಾವು ಧ್ಯಾನ ಮಾಡ್ಕೊಳ್ಳೋ ಮುಂಚೆ ನಮಗೆ ಧ್ಯಾನದಲ್ಲಿ ನಾನು ಎಷ್ಟೋ ಹೇಳ್ಕೊಟ್ಟಿದೀನಿ, ನಾವು ಆ ಪಾರ್ಟ್ ಜೊತೆ ಮಾತಾಡ್ಬೇಕು, ಆ ಪಾರ್ಟ್ನ ಪ್ರೀತಿಸ್ಬೇಕು. ಇದೆಲ್ಲ ಮಾಡ್ತಾ ಬಂದಾಗ ಏನಾಗುತ್ತೆ, ನೋವುಗಳು ಕಡಿಮೆ ಆಗ್ತಾ ಬರುತ್ತೆ. ಸೊ ಬೆಳಗ್ಗೆ ನೀವು ಆ ಸೀಡ್ಸು, ನಟ್ಸು ಅದೇನಿದೆ ಅದು ಬೆಳಗ್ಗೆ ತಿಂಡಿ ಜೊತೆ ತಗೊಳ್ಳಿ. ಮಧ್ಯಾಹ್ನ ಈ ತರ ರಾಗಿ ಹಿಟ್ಟಿಂದಿರ್ಬೋದು, ಕಾಳುಗಳಿರ್ಬೋದು, ಮೊಳಕೆ ಕಾಳುಗಳಿರ್ಬಹುದು, ಈ ತರದ್ದೆಲ್ಲ ನೀವು ಮಧ್ಯಾಹ್ನ ಲಂಚ್ ಜೊತೆ ತಗೋಬಹುದು. ಆಮೇಲೆ ಸಾಯಂಕಾಲ ಸ್ನಾಕ್ಸ್ಗೂ ಸಹ ಎಷ್ಟೊಂದು ಈ ತರ ನಾವು
ಈ ಒಂದು ಪ್ರೋಟೀನ್ ರಿಚ್ ಇರುವಂತಹ ಸ್ನಾಕ್ಸ್ ನ ಕಾಬೂಲ್ ಕಡಲೆಕಾಳು ಹೇಳಿದ್ನಲ್ಲ, ಅದನ್ನ ನೆನೆಸಿಬಿಟ್ಟು ಬೇಯಿಸ್ಬಿಟ್ಟು ನೀವು ಸಾಯಂಕಾಲದೊತ್ತು ಸ್ನಾಕ್ಸ್ ತಗೊಂಡ್ರೆ ತುಂಬಾನೇ ಹೆಲ್ದಿ. ಯಾವುದೇ ಒಂದು ಕಾಳುಗಳು ನೀವು ಸ್ನಾಕ್ಸ್ ಟೈಮಿಗೆ ತಗೊಳ್ಳಿ, ಈವ್ನಿಂಗ್ ಸ್ನಾಕ್ಸ್ ಟೈಮ್ಗೆ ತಗೊಳ್ಳಿ. ಅದು ನೆನ್ಸಿಟ್ಟಿರೋ ಕಡಲೆ ಬೀಜ ಆದ್ರೂ ಅಷ್ಟೇ, ಕಡಲೆ ಬೀಜ ನೆನ್ಸಿಟ್ಕೊಂಡ್ಬಿಡಿ, ಅದಕ್ಕೆ ಸ್ವಲ್ಪ ಕ್ಯಾರೆಟ್ ಹಾಗೆ ತಿಂದ್ರು ತುಂಬಾನೇ ಚೆನ್ನಾಗಿರುತ್ತೆ. ಇಲ್ಲ ನಮ್ಗೆ ತಿನ್ನಕ್ ಆಗಲ್ಲ ಅಂತಂದ್ರೆ ಅದಕ್ಕೆ ಮತ್ತೆ ಸ್ವಲ್ಪ ಕ್ಯಾರೆಟ್, ಆನಿಯನ್, ಟೊಮೆಟೊ ಅದೆಲ್ಲ ಮಿಕ್ಸ್ ಮಾಡ್ಕೊಂಡು ಸಲಾಡ್ ತರ ಸಾಯಂಕಾಲ ತಿನ್ನಿ. ಯಾವುದೇ ಕಾರಣಕ್ಕೂ ಜಂಕ್ ಫುಡ್ಗೆ ಹೋಗ್ಬೇಡಿ. ಮಕ್ಕಳಿಗೂ ಅಷ್ಟೇ, ನೀವು ಚಿಕ್ಕ ಮಕ್ಕಳಿಂದ ಈ ತರ ಅಭ್ಯಾಸ ಮಾಡಿಸ್ಕೊಡಿ. ಸಾಯಂಕಾಲ ಅವ್ರಿಗೆ ಹೆಲ್ದಿ ಸ್ನಾಕ್ಸ್ ಕೊಡಿ, ಇಷ್ಟ ಆಗುತ್ತೆ, ಚೆನ್ನಾಗಿರುತ್ತೆ. ಕಡಲೆ ಬೀಜ ನೀವು ನೆನೆಸಿ ತಿಂದು ನೋಡಿ, ಎಷ್ಟು ಚೆನ್ನಾಗಿರುತ್ತೆ, ತುಂಬಾ ಸ್ವೀಟ್ ಆಗಿರುತ್ತೆ. ಅಥವಾ ಹಸಿ ಕಡಲೆ ಬೀಜ ಸಿಕ್ಕರೆ, ಹಸಿ ಕಡಲೆಕಾಯಿ ಸಿಕ್ಕಿದ್ರೆ ಅದು ತಿನ್ನಿ. ಬೆಸ್ಟ್ ನಾನು ಹೇಳ್ದಂಗೆ ಕಾಬೂಲ್ ಕಡಲೆ ನೆನ್ಸ್ಬಿಟ್ಟು ಮಾಡಿದ್ರೆ ಎಲ್ಲಾ ಚಾಟ್ಗಳು ಚೆನ್ನಾಗಿರುತ್ತೆ. ಸೊ ಅದು ಅದ್ರ ಜೊತೆಗೆ ನೀವು ಪುದೀನ ಸೇರಿಸ್ಕೊಳ್ಳಿ, ಒಂದಿಷ್ಟು ಪುದೀನ ಚಟ್ನಿ ನೀವು ಮಾಡಿ ಫ್ರಿಜ್ ಅಲ್ಲಿ ಇಟ್ಬಿಟ್ರೆ ಎಲ್ಲಾ ಸ್ನಾಕ್ಸ್ಗೂ ಅದು ಹಾಕ್ತಾ ಬನ್ನಿ, ತುಂಬಾ ಟೇಸ್ಟ್ ಇರುತ್ತೆ, ತಿನ್ಬೇಕನ್ಸುತ್ತೆ. ಸೊ ಇದಾದ್ಮೇಲೆ ಮತ್ತೆ ರಾತ್ರಿ ಮಲಗುವಾಗ ಅದೇ ಹಾಲು ಕುಡಿಯೋಕೆ ಇದ್ದವ್ರು, ಯಾರು ಹಾಲು ಕುಡಿತಾ ಇರೋ ಅಭ್ಯಾಸ ಇದೆ, ಕುಡಿಬಹುದು ಅನ್ನಿಸ್ತವ್ರು ರಾತ್ರಿ ಮಲಗುವಾಗ ಹಾಲು, ಬೆಚ್ಚಗಿರೋ ಹಾಲು ಜೊತೆ ಒಂದ್ ಚಿಟಿಕೆ ಅರಿಶಿನ ಹಾಕೊಂಡು ಹಾಲನ್ನ ಕುಡಿಬಹುದು, ತಪ್ಪೇನಿಲ್ಲ. ವಿಗಾನ್ಸ್ ಆದವರು ಮತ್ತೆ ಹಾಲು ಮೈಗ ಆಗದೆ ಇರೋರು ಬಿಟ್ಟು ಬಿಡಿ, ಬೇಡ. ಮೈಗ ಆಗುವಂತವ್ರು ನಾವು ಕುಡಿತಾ ಇದೀವಿ ಅನ್ನೋಂಥವ್ರು ಕುಡಿಬಹುದು ಅದನ್ನ. ಅಂದ್ರೆ ಈ ಹಳ್ಳಿಗಳಲ್ಲಿ ಬೆಳೆಸಿದ ಹಸುಗಳಿರುತ್ತಲ್ಲ, ಆ ಹಸುಗಳಿಗೆ ಹಿಂಸೆ ಕೊಡದೆ ಹಾಲು ತೆಗಿತಾ ಇರ್ತಾರಲ್ವಾ, ಅಂತ ಕಡೆ ನಾವು ಹಾಲು ತಗೊಂಡು ಕುಡಿಯೋದ್ರಲ್ಲಿ ತಪ್ಪಿಲ್ಲ. ಸೊ ಇಷ್ಟು ಮಾಡೋಣ ಮಾಸ್ಟರ್. ಸೊ ನಾವೆಲ್ಲಾನು ಈ ನ್ಯೂ ಇಯರ್ ಅಲ್ಲಿ ಏನಂತ ಓದ್ ತಗೊಳ್ಳೋಣ, ನಾವೆಲ್ಲ ಸ್ಟ್ರಾಂಗ್ ಅಂಡ್ ಫಿಟ್ ಆಗಿ ಇರ್ತೀವಿ. ಯಾವ್ದ್ರಲ್ಲಿ ಫಿಟ್ ಆಗಿರ್ತೀವಿ, ಯಾವ್ದ್ರಲ್ಲಿ ಸ್ಟ್ರಾಂಗ್ ಆಗಿರ್ತೀವಿ ಅಂದ್ರೆ ಬೋತ್ ಫಿಸಿಕಲಿ ಮೆಂಟಲಿ ಎರಡರಲ್ಲೂ ನಾವು ಫಿಟ್ ಆಗಿರ್ತೀವಿ, ಸ್ಟ್ರಾಂಗ್ ಆಗಿರ್ತೀವಿ. ಸೊ ಈ ತರ ನಾವು ಈ ಒಂದು ಒಳ್ಳೆ ಸಂಕಲ್ಪ ಮಾಡ್ಕೊಂಡು ನಾವು ಧ್ಯಾನವನ್ನ ಮಾಡೋಣ ಮಾಸ್ಟರ್ಸ್. ಸೊ ಈಗ ಸ್ವಲ್ಪ ಹೊತ್ತು ಧ್ಯಾನ ಮಾಡೋಣ. ಹೊಸಬ್ರು ಯಾರಿದ್ರೆ ಸ್ಪೆಕ್ಸ್ ಹಾಕೊಂಡಿದ್ರೆ ಸ್ಪೆಕ್ಸ್ ತಂದಿಟ್ಬಿಡಿ, ಕೈಗಳನ್ನ ಬೆರಳೊಳಗೆ ಬೆರಳು ಹಾಕೊಂಡು ಕೂಡಿಸ್ಕೊಳ್ಳಿ, ಕಾಲ್ಗಳನ್ನ ಈ ತರ ಕ್ರಾಸ್ ಮಾಡ್ಕೊಳ್ಳಿ. ನೆಲದ ಮೇಲೆ ಕೂತಿರೋರಾದ್ರೆ ಸುಖಾಸನದಲ್ಲಿ ಕೂತ್ಕೊಳ್ಳಿ ಮಾಸ್ಟರ್ಸ್. ನಾವ್ ಏನೇ ಎಷ್ಟೇ ಬಾಡಿನ, ಫಿಸಿಕಲ್ ಬಾಡಿನ ಆರೈಕೆ ಮಾಡಿನೂನು ನಮ್ ಮೆಂಟಲ್ ಸ್ಟೇಟಸ್ ಸರಿ ಇಲ್ಲ ಅಂತಂದ್ರೆ ನಾವು ಹೆಲ್ದಿ ಆಗಿರಕ್ಕೆ ಸಾಧ್ಯ ಇಲ್ಲ ಮಾಸ್ಟರ್ಸ್. ಹಾಗಾಗಿ ನಾವು ಫಿಸಿಕಲ್ ಫಿಟ್ನೆಸ್ ಎಷ್ಟು ಇಂಪಾರ್ಟೆಂಟ್, ನಾವು ಮೆಂಟಲಿ ಸಹ ಫಿಟ್ ಆಗಿರೋದು ತುಂಬಾನೇ ಇಂಪಾರ್ಟೆಂಟ್. ಸೊ ನಾವ್ ಎರಡನ್ನು ಬ್ಯಾಲೆನ್ಸ್ ಮಾಡೋಣ, ಫಿಸಿಕಲಿ ಮೆಂಟಲಿ ನಾವು ಸ್ಟ್ರೆಂತ್ ಆಗಿ, ಸ್ಟ್ರಾಂಗ್ ಆಗಿ, ಹೆಲ್ದಿ ಆಗಿ, ಹ್ಯಾಪಿ ಆಗಿ ಇರೋಣ ಮಾಸ್ಟರ್ಸ್. ಯಾವುದೇ ಕಾರಣಕ್ಕೂ ಯಾರು ಕಣ್ಣುಗಳನ್ನು ತೆಗಿಬೇಡಿ. ಫಾರ್ ಅನದರ್ 40 minutes ಬಿ ವಿತ್ ಯುವರ್ ಬ್ರೆತ್. ಸುಂದರವಾದ ಸಂಗೀತದೊಂದಿಗೆ ಧ್ಯಾನವನ್ನು ಮಾಡೋಣ ಮಾಸ್ಟರ್ಸ್. ಆನಾಪಾನಸತಿ ಧ್ಯಾನ, ಕೇವಲ ಉಚ್ಛ್ವಾಸ ನಿಶ್ವಾಸ. ಕಣ್ಣು ಮುಚ್ಚಿದಾಗ ಎಷ್ಟೋ ನಮಗೆ ಆಲೋಚನೆಗಳು ಬರ್ತಾ ಇರುತ್ತೆ, ಆಲೋಚನೆಗಳ ಹಿಂದೆ ಓಡಬೇಡಿ. ನಿಮ್ಮ ಆಲೋಚನೆ ಬಂದಾಗೆಲ್ಲ ನಿಮ್ಮ ಸಹಜವಾದ ಉಸಿರಾಟದ ಕಡೆ ನಿಮ್ಮ ಗಮನ ಇರಲಿ ಮಾಸ್ಟರ್ಸ್. Relax your body, relax your mind. Be with your simple, normal and soft breath masters.
ಯಾರು ಕಣ್ಣುಗಳನ್ನು ಬಿಡಬೇಡಿ ಮಾಸ್ಟರ್ಸ್. ಬಿ ವಿತ್ ಯುವರ್ ಬ್ರೆತ್. ಪದೇ ಪದೇ ಆಲೋಚನೆಗಳು ಬರ್ತಾ ಇದ್ರೆ ಮತ್ತೆ ನಿಮ್ಮ ಗಮನವನ್ನ ನಿಮ್ಮ ಸಹಜವಾದ ಶ್ವಾಸದ ಕಡೆ ತಗೊಂಬನ್ನಿ ಮಾಸ್ಟರ್ಸ್. ಆಲೋಚನೆಗಳು ಬರೋದೇ ನಮ್ಮಿಂದ ದೂರ ಹೋಗಕ್ಕೆ. ಹಾಗಾಗಿ ಆಲೋಚನೆಗಳಿಗೆ ಥ್ಯಾಂಕ್ಸ್ ಅಂತ ಹೇಳಿ ಕಳಿಸ್ಕೊಟ್ಬಿಡಿ ಮಾಸ್ಟರ್ಸ್. ಮಾಸ್ಟರ್ಸ್, ಯಾರು ಕಣ್ಣುಗಳನ್ನ ಬಿಡಬೇಡಿ. ಆ ವಿಶ್ವ ಪ್ರಾಣಶಕ್ತಿಯು ಯಥೇಚ್ಛವಾಗಿ ನಮ್ಮ
ಇಡೀ ದೇಹವನ್ನ ಆವರಿಸ್ತಾ ಇದೆ ಮಾಸ್ಟರ್ಸ್. ಸಹಸ್ರಾರದಲ್ಲಿರುವ ಆ ಬ್ರಹ್ಮರಂಧ್ರದಿಂದ ನಮ್ಮ ಇಡೀ ದೇಹವನ್ನು ಆ ವಿಶ್ವ ಪ್ರಾಣಶಕ್ತಿಯು ಆವರಿಸುತ್ತಾ ಇದೆ ಮಾಸ್ಟರ್ಸ್. ಯಾರು ಕಣ್ಣುಗಳನ್ನ ಬಿಡಬೇಡಿ. ದೇಹದ ಪ್ರತಿಯೊಂದು ಕಣವೂ ಸಹ ಚೈತನ್ಯ ಭರಿತವಾಗ್ತಾ ಇದೆ. ನಿಮ್ಮ ದೇಹದಲ್ಲಿರುವ ಎಲ್ಲ ನೋವುಗಳು ಸಹ ಸಹಜವಾಗಿ ಹಾಗೆ ಸರಿಯಾಗ್ತಾ ಇದೆ ಮಾಸ್ಟರ್ಸ್. ನಿಮ್ಮ ಇಡೀ ನಾಡಿ ಮಂಡಲ ಶುದ್ಧಿಗೊಳ್ತಾ ಇದೆ. ಡೋಂಟ್ ಓಪನ್ ಯುವರ್ ಐಸ್, ಬಿ ವಿತ್ ಯುವರ್ ಬ್ರೆತ್. ಕೆಲವರಿಗೆ ನೋವಿರೋ ಜಾಗದಲ್ಲಿ ಇನ್ನೂ ಜಾಸ್ತಿ ನೋವು ಅನಿಸಬಹುದು ಮಾಸ್ಟರ್ಸ್. ಆದ್ರೂ ಕಣ್ಣುಗಳನ್ನ ಬಿಡಬೇಡಿ. ಅಲ್ಲಿ ಹೀಲಿಂಗ್ ಪ್ರಾಸೆಸ್ ನಡೀತಾ ಇರೋದ್ರಿಂದ ಯಾವುದೇ ಕಾರಣಕ್ಕೂ ಕಣ್ಣುಗಳನ್ನ ಬಿಡಬೇಡಿ. ಆ ವಿಶ್ವ ಪ್ರಾಣಶಕ್ತಿ ನಮ್ಮ ದೇಹದ ಪ್ರತಿಯೊಂದು ಭಾಗವನ್ನು ಸಹ ಸ್ಕ್ಯಾನ್ ಮಾಡಿಕೊಂಡು ಎಲ್ಲ ಕಡೆ ಆ ಕ್ಲೆನ್ಸಿಂಗ್ ಪ್ರಾಸೆಸ್ ನ ಮಾಡ್ತಾ ಇರುತ್ತೆ ಮಾಸ್ಟರ್ಸ್. ದೇಹದಲ್ಲಿರುವ ಪ್ರತಿಯೊಂದು ಬ್ಲಾಕೇಜಸ್ ಅನ್ನ ಸಹ ರಿಮೂವ್ ಮಾಡುತ್ತೆ. ಸೊ ಡೋಂಟ್ ಓಪನ್ ಯುವರ್ ಐಸ್, ಬಿ ವಿತ್ ಯುವರ್ ಬ್ರೆತ್. ಶ್ವಾಸವನ್ನ ಮಾತ್ರ ಗಮನಿಸ್ತಾ ಇರಿ. ಅದ್ಭುತವಾದ ಶ್ವಾಸ. ಶ್ವಾಸವಿದ್ದರೆ ಈ ಜೀವ, ಶ್ವಾಸವಿಲ್ಲದಿದ್ದರೆ ನಾವೆಲ್ಲ ಶವ ಮಾಸ್ಟರ್ಸ್. ಅಂತಹ ಶ್ವಾಸವನ್ನ ನಾವು ಗಮನಿಸ್ಕೊಂತಾ ಇರಬೇಕು. ಶ್ವಾಸದ ಜೊತೆಯಲ್ಲೇ ಇರಬೇಕು. ಧ್ಯಾನ ಸರ್ವರೋಗ ನಿವಾರಿಣಿ, ಧ್ಯಾನ ಸರ್ವರೋಗ ಹಾರಿಣಿ. ಧ್ಯಾನ ಸರ್ವಭೋಗಕಾರಿಣಿ. ಧ್ಯಾನ ವಿಶ್ವಶಕ್ತಿ ಪ್ರದಾಯಿನಿ ಮಾಸ್ಟರ್ಸ್. ಯಾವುದೇ ಕಾರಣಕ್ಕೂ ಯಾರು ಕಣ್ಣುಗಳನ್ನ ಬಿಡಬೇಡಿ. ಬಿ ವಿತ್ ಯುವರ್ ಬ್ರೆತ್. ನಿಮ್ಮೊಳಗೆ ನೀವು ಪ್ರಯಾಣಿಸಿ ಮಾಸ್ಟರ್ಸ್. ನಿಮ್ಮೊಳಗೆ ಆಗುತ್ತಿರುವ ಪ್ರತಿಯೊಂದು ಬದಲಾವಣೆಗಳನ್ನ ಸಹ ಗಮನಿಸ್ಕೊಳ್ತಾ ಇರಿ ಮಾಸ್ಟರ್ಸ್. ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯ ನಾಮ ಜಪ, ಮಂತ್ರ ಜಪ ಬೇಡ ಮಾಸ್ಟರ್ಸ್. ಕೇವಲ ನಿಮ್ಮ ಸಹಜವಾದ ಉಸಿರಾಟ, ನಿಮ್ಮೊಳಗೆ ನೀವು ಪ್ರಯಾಣ ಬೆಳೆಸಿ.
ಲಾಸ್ಟ್ 15 ಮಿನಿಟ್ಸ್ ಮಾಸ್ಟರ್ಸ್, ಕಡೆಯ 15 ನಿಮಿಷಗಳು. ಯಾರು ಕಣ್ಣುಗಳನ್ನು ಬಿಡಬೇಡಿ. ಫೀಲ್ ಯುವರ್ ಬ್ರೆತ್ ಮಾಸ್ಟರ್ಸ್. ಸಹಜವಾದ ಉಸಿರಾಟ ಮಾಸ್ಟರ್ಸ್. ಬೇರೆ ಯಾವುದೇ ಆಲೋಚನೆ ಬೇಡ.
Last 5 minutes, master.
ಲಾಸ್ಟ್ 1 minute ಮಾಸ್ಟರ್ಸ್. ಯಾರು ಕಣ್ಣುಗಳನ್ನ ಬಿಡಬೇಡಿ. ಬಿ ವಿತ್ ಯುವರ್ ಬ್ರೆತ್. ಕಡೆಯ 1 ನಿಮಿಷ. ಓಕೆ ಮಾಸ್ಟರ್ಸ್, ಎಲ್ಲರೂ ನಿಧಾನವಾಗಿ ನಿಮ್ಮ ಸಹಜ ಸ್ಥಿತಿಗೆ ಬಂದ್ಬಿಡಿ. ಪತ್ರಿಜಿ ಗುರುಗಳಿಗೆ, ಗುರುಮಾತೆಗೆ, ಜನ್ಮ ನೀಡಿದ ತಂದೆ ತಾಯಿಯರಿಗೆ, ಧ್ಯಾನಕ್ಕೆ ಸಹಕರಿಸಿದ ನಿಮ್ಮ ಭೌತಿಕ ದೇಹಕ್ಕೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ನಿಧಾನವಾಗಿ ನಿಮ್ಮ ಎರಡೂ ಕೈಗಳನ್ನ ಬಿಡಿಸ್ಕೊಂಡು ನಿಮ್ಮ 2 ಕಣ್ಣುಗಳ ಮೇಲಿಟ್ಕೊಳ್ಳಿ ಮಾಸ್ಟರ್ಸ್. 5 4 3 2 1 0. ಹಗುರವಾಗಿ ಕಣ್ಣುಗಳನ್ನು ಬಿಡ್ತಾ ನಿಮ್ಮ 2 ಕೈಗಳನ್ನ ಸುಂದರವಾದ ಮುಗುಳ್ನಗೆಯಲ್ಲಿ ನೋಡ್ಕೊಳ್ಳಿ ಮಾಸ್ಟರ್ಸ್. ಇಂತಹ ಅದ್ಭುತವಾದ ಧ್ಯಾನಕ್ಕೆ ಹಾಗೂ ಇಂತಹ ಅದ್ಭುತವಾದ ಧ್ಯಾನವನ್ನು ನಮ್ಮೆಲ್ಲರಿಗೂ ಪರಿಚಯಿಸಿದ ಬ್ರಹ್ಮಶ್ರೀ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿ ಅವರಿಗೆ ನಮ್ಮೆಲ್ಲರ ಚಪ್ಪಾಳೆಗಳ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸೋಣ ಮಾಸ್ಟರ್ಸ್. ಓಕೆ ಮಾಸ್ಟರ್ಸ್. ಓಕೆ ಮೇಡಮ್, ಗಿರಿಜಾ ಮೇಡಮ್ ಹೇಳಿ. ಮೇಡಮ್, ಮೊನ್ನೆ ಇವತ್ತು ಅಯ್ಯಪ್ಪ ಸಾಹೇಬ್ ಬಂದಿದಾರಲ್ಲ ಮೈಸೂರಿಗೆ ಅನ್ಸುತ್ತೆ. ಧ್ಯಾನದ ಇರ್ಲಿಲ್ಲ. ಇವತ್ತಿಲ್ಲ ಮೇಡಮ್, ಇವತ್ತಲ್ಲ, ಶನಿವಾರ ಬರ್ತಾರೆ. ನೀವು ಕಮಿಟಿ ಜೊತೆಗೆ ಹೋಗ್ತೀರಾ ನೀವು ಮಾತಾಡಕ್ಕೆ? ಹೌದು, ಶನಿವಾರ ಮೇಡಮ್. ಅದು ಅದಕ್ಕೋಸ್ಕರ ಇಲ್ಲೂ ಏನೋ ಆಪ್ಷನ್ ಇದೆಯಾ ಅಂತ ಕೇಳೋಣ. ಇಲ್ಲ, ಬೆಳಗ್ಗೆ ಮಾತ್ರ ಲೈಟಿಂಗ್ ಆಫ್ ದ ಲ್ಯಾಂಪ್ ಹೇಳುವಾಗ ಮಕ್ಕಳು ವೇದ ಹೇಳ್ತಾ ಇದ್ದಾರೆ ಬೆಳಗ್ಗೆ. ಅಲೋ, ಮತ್ತೆ ನಾಳೆ ಕ್ಲಾಸ್ ಇದೆಯಾ ಇಲ್ವಾ ಅನ್ನೋದನ್ನ ನಾನು ತಿಳಿಸ್ತೀನಿ ಮಾಸ್ಟರ್ಸ್. ನಾನು ಹಾಕ್ತೀನಿ, ಮೆಸೇಜ್ ಹಾಕ್ತೀನಿ. ಇವತ್ತು ಬಂದು ಜಾಯಿನ್ ಆಗಿರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಹೇಳ್ತಾ ಇವತ್ತಿನ ಸೆಷನ್ ನ ಎಂಡ್ ಮಾಡ್ತಾ ಇದ್ದೀನಿ ಮಾಸ್ಟರ್ಸ್.